ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಘನಪಡಿಸಿ ಮಹಿಮೆ ಪಡಿಸ್ತೇವೆ. ಈ ಸಮಯದಲ್ಲಿ ವಾಕ್ಯ ಭಾಗಕ್ಕೆ ಹೋಗ್ತಿರುವಾಗ ಪರಿಶುದ್ಧಾತ್ಮ ದೇವರೇ, ನೀವು ತಾನೇ ನಾನು ಸಹಾಯ ಮಾಡನಾಗಿದ್ದು ನೀವು ಮಾತನಾಡುವಾಗ ನನ್ನೊಟ್ಟಿಗೆ ನಾವೆಲ್ಲರೂ ಕಲಿಯುವ ಹಾಗೆ ದೇವರೇ, ಈ ವಾಕ್ಯದ ಮುಖಾಂತರ ಆತ್ಮಿಕವಾಗಿ ನಾವು ಬೆಳಗುವನ್ನು ಹೊಂದುವಂತೆ, ಶಾರೀರಿಕವಾಗಿ ಆಶೀರ್ವಾದ ಹೊಂದುವ ಹಾಗೆ ದೇವರೇ ನೀವೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಜಯಂತಿಯಮ್ಮ, ದೇವರ ನಾಮ ಸ್ತೋತ್ರವಾಗಲಿ. ಇವತ್ತು ವಾಕ್ಯಾಂಶ, ಕಷ್ಟ ಕಾಲದಲ್ಲಿ ಯೇಸುವನ್ನು ಪ್ರಾರ್ಥಿಸು. ಕಷ್ಟ ಕಾಲದಲ್ಲಿ ಯೇಸುವನ್ನು ಪ್ರಾರ್ಥಿಸು ಅಂದರೆ, ಕಷ್ಟ ಕಾಲದಲ್ಲಿ ಯೇಸುವನ್ನು ಪ್ರಾರ್ಥಿಸುವಾಗ ಯೇಸು ನಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ. ಕಷ್ಟ ಕಾಲದಲ್ಲಿ ನಾವು ಯೇಸುವನ್ನು ಪ್ರಾರ್ಥಿಸುವಾಗ ಯೇಸು ಏನು ಮಾಡ್ತಾನೆ? ನಮ್ಗೆ ಸಹಾಯ ಮಾಡ್ತಾನೆ. ಹಾಗಾಗಿ ನಾವು ಕೀರ್ತನೆ 50ನೇ ಅಧ್ಯಾಯದಲ್ಲಿ 15ನೇ ವಚನ, ಕೀರ್ತನೆ 50ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಮಾತು ಹೇಳುತ್ತೆ. ಏನಂದ್ರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಅಂದರೆ ಜೀವಿತದಲ್ಲಿ, ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಬರ್ತದೆ ಅನ್ನೋದು ದೇವ್ರಿಗೆ ಗೊತ್ತುಂಟು. ಪ್ರತಿಯೊಬ್ಬರ ಜೀವಿತದಲ್ಲಿ ಕಷ್ಟಗಳು ಬರ್ತದೆ, ಶ್ರಮೆಗಳು ಬರ್ತದೆ, ಶೋಧನೆಗಳು ಬರ್ತದೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಂದ್ರೆ, ದೇವರಿಗೆ ಪ್ರಾರ್ಥಿಸಬೇಕು. ದೇವರ ಹತ್ರ ಮೊರೆ ಇಡುವಾಗ ದೇವರು ಏನು ಮಾಡ್ತಾನೆ ಅಂದರೆ, ನನ್ನ ಪ್ರಾರ್ಥನೆ, ನಿಮ್ಮ ಪ್ರಾರ್ಥನೆ, ಎಲ್ಲರ ಪ್ರಾರ್ಥನೆ ಕೇಳಿ ಆತನು ಬಿಡಿಸ್ತಾನೆ. ಆಗ ನಾವೇನು ಮಾಡ್ಬೋದು? ದೇವರು ಮಾಡಿದ ಉಪಕಾರ ನೆನೆಸಿ ಒಂದು ಕೃತಜ್ಞತೆ ಸಲ್ಲಿಸಬಹುದು. ದೇವರು ಮಾಡಿದ ಉಪಕಾರ ನೆನೆಸಿ ಆತನಿಗೆ ಒಂದು ಉಪಕಾರ ಸ್ತುತಿ ಮಾಡ್ಬೋದು. ಅದಕ್ಕೆ ಏನು ಹೇಳ್ತಾ ಇದ್ದೇನೆ? ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಯಾರೋ ಒಬ್ರು ಉಪಕಾರ ಮಾಡುವಾಗ ನಾವೇನ್ ಮಾಡ್ತೀವಿ? ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀವಿ. ಏನೋ ಒಂದು ಅವಶ್ಯಕತೆ ಇದೆ, ಇಲ್ಲ ಎಲ್ಲೋ ಒಂದು ಬಸ್ಸಿಗೆ ಹೋಗ್ತಾ ಇದ್ವಿ, ಆ ಬಸ್ಸಲ್ಲಿ ಕೆಲವು ಲಗೇಜ್ ಇರ್ತದೆ, ಯಾರೋ ಒಬ್ಬರು ಸಪೋರ್ಟ್ ಮಾಡಿ ಸ್ವಲ್ಪ ಮೇಲೆ ಕೆತ್ಕೊಡುವಾಗ ಅವ್ರಿಗೆ ನಾವೇನು ಹೇಳ್ತೀವಿ? ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಅದೇ ಕಷ್ಟ ಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ದೇವರು ನಮ್ಗೆ ಉತ್ತರ ಕೊಡುವಾಗ ನಾವೇನ್ ಮಾಡಬೇಕು? ಆತನ ಪ್ರಾರ್ಥನೆಗೆ ಉತ್ತರ ಕೊಟ್ಟಂತ ದೇವರಿಗೆ ನಾವು ಘನಪಡಿಸಬೇಕು. ಆತನಿಗೆ ಹೃದಯಪೂರ್ವಕವಾದ ವಂದನೆ ತಿಳಿಸಬೇಕು. ಕೃತಜ್ಞತೆಯನ್ನ ನಾವು ಸಲ್ಲಿಸೋರಾಗಿರ್ಬೇಕು. ಲೂಕನ ಬರೆದ ಸುವಾರ್ತೆಯಲ್ಲಿ ಒಂದು 10 ರೋಗಿಗಳ ಬಗ್ಗೆ ನಾವು ಧ್ಯಾನ ಮಾಡ್ತೀವಿ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ಓದುವಾಗ 11ರಿಂದ 19 ವಚನಗಳಲ್ಲಿ ಅಲ್ಲಿ ಒಂದು ಕುಷ್ಠರೋಗಿಗಳ ವಿಷಯದಲ್ಲಿ ಯೇಸು ಕ್ರಿಸ್ತನು ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಆತನು ಒಂದಾನೊಂದು ಕಾಲದಲ್ಲಿ ಈ ಭೂಮಿ ಮೇಲೆ ಆತನು ಮನುಷ್ಯ ಕುಮಾರನಾಗಿ ಜೀವಿಸುವಾಗ ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ, ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋಗ್ತಾ ಇರ್ತಾನೆ. ಅಂದ್ರೆ ಹಳ್ಳಿಗೂ ಪಟ್ಟಣಕ್ಕೂ ಆತನ ಸುವಾರ್ತೆ ಸಾರ್ತಾ ಇರ್ತಾನೆ. ಆಗಿನ ಕಾಲದಲ್ಲಿ ಇಲ್ಲ ಹಡಗುಗಳು ಅಥವಾ ನಾವೆಗಳು ಪ್ರಯಾಣ, ಇಲ್ಲ ಕಾಲುನಡಿಗೆಯಲ್ಲಿ ಹೋಗ್ಬೇಕಾಯ್ತು, ಇಲ್ಲ ಕುದುರೆಗಳಲ್ಲಿ. ದೊಡ್ಡ ದೊಡ್ಡ ಶ್ರೀಮಂತರು ಕುದುರೆ ಅಥವಾ ಕತ್ತೆಗಳ ಮೇಲೆ ಪ್ರಯಾಣ ಮಾಡ್ತಾ ಇದ್ರು. ಇಲ್ಲಾಂದ್ರೆ ಪ್ರತಿಯೊಬ್ಬರು ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಬೇಕಾಯ್ತು. ಯೇಸು ಸ್ವಾಮಿ ಸುವಾರ್ತೆ ಸಾರುವಾಗ ಸಮಾರ್ಯ, ಗಲಿಲಾಯ ಸೀಮೆಗಳ ನಡುವೆ ಆ ಪ್ರಾಂತ್ಯಗಳಲ್ಲಿ ಹಾದು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಘಟನೆ ನಡೆಯುತ್ತದೆ. ಏನಂದ್ರೆ, ಅವರು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಚಿಕ್ಕ ಒಂದು ಹಳ್ಳಿ ಇದೆ. ಹಳ್ಳಿಯ ಸ್ವಲ್ಪ ದೂರದಲ್ಲಿ, ಹಳ್ಳಿಯಿಂದ ಬಿಟ್ಟು ಇನ್ನೂ ದೂರದಲ್ಲಿ ಒಂದು 10 ಜನ ಕುಷ್ಠರೋಗಿಗಳಿದ್ದಾರೆ. ಕಾರಣ ಏನಂದ್ರೆ, ಆ ಕಾಲದಲ್ಲಿ ಕುಷ್ಠರೋಗ ಬಂದ್ರೆ ಆಗ ವೈದ್ಯರು ಇರಲಿಲ್ಲ, ಅಂತ ಒಳ್ಳೆ ಚಿಕಿತ್ಸೆ ಇರಲಿಲ್ಲ. ಆಗ ದೇವರೇ ಗುಣ ಮಾಡಬೇಕಾಗಿತ್ತು, ದೇವರೇ ದಯೆ ತೋರಿಸಿ ಅವ್ರು ಗುಣಪಡಿಸಬೇಕಾಯಿತು. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಆ ಕುಷ್ಠರೋಗಿಗಳನ್ನೆಲ್ಲನೂ ಊರಿಂದ ಆಚೆ ಆಗ್ತಾ ಇದ್ರು. ಕಾರಣ ಏನಂದ್ರೆ, ಕುಷ್ಠರೋಗಿ ಇರುವಂತವ್ರ ಪಕ್ಕದಲ್ಲಿ ಓಡಾಡಿದ್ರೆ, ಅವ್ರ ಸ್ಮೆಲ್ ತಟ್ಟಿದ್ರೆ ಕುಷ್ಠರೋಗ ಬರ್ತದೆ, ಅವ್ರ ಗಾಳಿ ಸೋಕಿದ್ರೆ ಕುಷ್ಠರೋಗ ಬರ್ತದೆ, ಅವ್ರು ತಿನ್ನುವಂತ ಪಾತ್ರೆಗಳು, ಅವ್ರು ಉಪಯೋಗಿಸುವಂತ ಯಾವುದೇ ವಸ್ತುಗಳು
ಮುಟ್ಟಿದ್ರು ಅದನ್ನು ಉಪಯೋಗಿಸಿದ್ರು ಕುಷ್ಠರೋಗ ಬರ್ತದೆ. ಅಷ್ಟೇ ಅಲ್ಲದೆ ಅವ್ರು ನಡೆಯುವಂಥ ದಾರಿಯಲ್ಲಿ ಕೂಡ ಯಾರು ನಡೀಬಾರ್ದು ಅಂತ ಒಂದು ಭಯಂಕರವಾದ ಒಂದು ಅಂಟು ರೋಗ ಅದು ಕುಷ್ಠರೋಗ. ಅವ್ರ ಸ್ಮೆಲ್ಲು, ಅವರು ವಾತಾವರಣದಲ್ಲಿ ಓಡಾಡಿದ್ರೆ ಸಾಕು ಆ ರೋಗ ಅಂಟ್ಕೊಳ್ತದೆ. ಆ ರೋಗ ಹೇಗೆಂದ್ರೆ ಕೈ ಕಾಲುಗಳು ಬೆರಳುಗಳು ಎಲ್ಲ ಮಡಚ್ಕೊಂಡು ಹೋಗೋದು, ಮನುಷ್ಯ ವಿಕಾರವಾಗೋಗೋದು, ಅವೆಲ್ಲ ಒಡ್ಕೊಂಡು ತೀವ್ರತಾ ಬರುವುದು, ಆ ಮನುಷ್ಯನ ರೂಪನೇ ಬದಲಾವಣೆ ಆಗ್ತದೆ. ಆಗಿನ ಕಾಲದಲ್ಲಿ ಆ ಕಾಯಿಲೆಗೆ ಚಿಕಿತ್ಸೆಗೆ ಔಷಧಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಪ್ರೇರೆ ಏನಾಗ್ತಾ ಇತ್ತಂದ್ರೆ ಆ ಊರಿನಲ್ಲಿ ಒಂದೇ ಕುಟುಂಬದವರಲ್ಲ, ಬೇರೆ ಬೇರೆ ಕುಟುಂಬಗಳಲ್ಲಿ ಮತ್ತು ಬೇರೆ ಬೇರೆ ಜಾತಿ ಧರ್ಮಗಳಲ್ಲಿ ಇರುವಂತ 10 ಜನ ಏನಾಗಿದೆ, ಒಂದು ಬೇರೆ ಆ ಊರಿಂದ ಆಚೆ ಹೊರಗಡೆ ತಗೊಂಡೋಗಿ ಬಿಟ್ಬಿಟ್ಟಿದ್ದಾರೆ. ಆ ಹೊರಗಡೆ ಅವರು ಏನಾಗ್ತದೆ ಅಂದ್ರೆ ಒಂದು ಗುಡಿಸಲು ಹಾಕೊಂಡು ಆ ಗುಡಿಸಲಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ. ಯಾರೋ ಹೋಗಿ ಅವರ ಸಂಬಂಧಿಗಳು ತಗೊಂಡೋಗಿ ಏನೋ ಅಷ್ಟು ದವಸ ಧಾನ್ಯ, ಆ ತರಕಾರಿಗಳು, ಹಾಳುಗಳು, ಅವ್ರ ಊಟಕ್ಕೆ ವ್ಯವಸ್ಥೆ ಏನ್ ಬೇಕಾಗಿತ್ತೋ ಅವರು ದೂರ ಬಿಟ್ಬಿಟ್ಟು ಬಂದ್ಬಿಡ್ತಾ ಇದ್ರು. ಆಮೇಲೆ ಅವ್ರು ಬಂದು ಅದನ್ನ ತಗೊಂಡೋಗಿ ಅಲ್ಲಿ ಏನ್ ಮಾಡ್ತಾ ಇದ್ರು, ಅಡಿಗೆ ಮಾಡಿಕೊಂಡು ಅವ್ರ ಜೀವನ ಮಾಡುವಂತ ಸಂದರ್ಭ. ಅಂತ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಆ ಯೇಸು ಕ್ರಿಸ್ತನ ಆ ಮಾರ್ಗದಲ್ಲಿ ಹಾಗೇ ನಡ್ಕೊಂಡು ಮುಂದೆ ಪ್ರಯಾಣ ಮಾಡ್ತಾ ಇದ್ದಾನೆ. ಆ ಪ್ರಯಾಣ ಮಾಡುವುದಂತೂ ಈ 10 ಮಂದಿ ಕುಷ್ಠರೋಗಿಗಳು ತಿಳ್ಕೊಂಡು ಅಲ್ಲಿ ನಾವು ನೋಡ್ತೀವಿ 12ನೇ ವಚನದಲ್ಲಿ, ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ನೋಡ್ರಿ, ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದೆ, ಅವರು ಆತನ ಎದುರಿಗೆ ಬಂದಿದ್ದಾರೆ, ದೂರದಲ್ಲಿ ನಿಂತಿದ್ದಾರೆ. ಅಂದ್ರೆ ಬೇರೆ ಹತ್ರ ಇರೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಅಂದ್ರೆ ಅದು ಕುಷ್ಠರೋಗ ಒಬ್ಬರಿಂದ ಒಬ್ಬ ಹರಡುವಕ್ಕಾಗುತ್ತೆ. ಆದ್ರಿಂದ ಊರಿನ ಜನ ಆಗ್ಲಿ ಯಾರಾಗ್ಲಿ ಅವ್ರ ಹತ್ರನ ಸೇರಿಸೋದಿಲ್ಲ. ಅದಕ್ಕೆ ಊರಿಂದ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ಅವರು ತಿಳ್ಕೊಂಡು ದೂರದಲ್ಲೇ ನಿಂತ್ಕೊಂಡಿದ್ದಾರೆ. ದೂರದಲ್ಲಿ ನಿಂತ್ಕೊಂಡು ಅವ್ರು ಏನ್ ಹೇಳ್ತಾ ಇದಂದ್ರೆ, ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಅಂದ್ರೆ ಆತನಿಗೆ ದೂರದಲ್ಲಿ ಇರುವಾಗ ಜೋರಾಗಿ ಕೂಗಿದಾಗ ಆತನ ಕಿವಿ ಕೇಳಿಸ್ತದೆ, ಹತ್ರದಲ್ಲಿ ಇಲ್ಲ. ಅದರಿಂದ ದೂರದಿಂದನೇ ಅವರು ಕೂಗಿ ಹೇಳುವಾಗ ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸ್ಕೊಳ್ರಿ ಎಂದು ಹೇಳಿದನು. ಪ್ರಿಯರೇ, ಆತನ ಏನ್ ಹೇಳ್ತಾ ಇದ್ದಾನೆ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸ್ಕೊಳ್ರಿ. ಅಂದ್ರೆ ಆ ಕಾಲದಲ್ಲಿ ಯಾಜಕರಂದ್ರೆ ದೈವ ಸೇವಕರು, ಪಾಸ್ಟರ್ಸ್. ಆ ಸೇವಕರು ಯಾಜಕರಾಗಿರ್ತಾರೆ. ಆ ಯಾಜಕರು ಅವರಿಗೆ ರೋಗ ಇದೆ ಇಲ್ಲ ಅಂತ ತೀರ್ಮಾನ ಮಾಡೋದು. ಒಂದ್ ವೇಳೆ ಒಂದು 10 ದಿವಸನೋ, ಒಂದು 20 ದಿವಸನೋ, ಒಂದು 2-3 ತಿಂಗಳು ಆ ಕಾಯಿಲೆ ಅವರಲ್ಲಿದ್ದು ತಾನಾಗೇ ಬಿಟ್ಟು ಹೋಗ್ಬೇಕು. ಆ ತಾನಾಗಿ ಬಿಟ್ಟು ಹೋದಾಗ ಅವರು ತಮ್ಮ ದೇಹಗಳು ನೋಡ್ಕೊಳ್ಳುವಾಗ, ಈಗ ನನ್ಗೆ ವಾಸಿಯಾಗಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಏನ್ ಮಾಡ್ಬೇಕಾಯ್ತು, ಹೋಗಿ ಆ ದೇವರ ಸೇವಕರಿಗೆ ತಮ್ಮ ಮೈಯನ್ನು ತೋರಿಸ್ಕೋಬೇಕಾಯ್ತು. ಆ ದೇವರ ಸೇವಕರು ಅವ್ರ ಮೈಯನ್ನು ನೋಡಿ ಅವ್ರು ತೀರ್ಮಾನ ಮಾಡ್ಬೇಕಾಯ್ತು, ನಿನ್ಗೆ ವಾಸಿಯಾಗಿದೆ ಅಂತೇಳಿ. ಆಗಿನ ಕಾಲದಲ್ಲಿ ಆ ದೇವರ ಸೇವಕರೇ ಡಾಕ್ಟರ್ ಅಥವಾ ವೈದ್ಯನು ಕೂಡ ಆಗಿರ್ತಾನೆ. ಮತ್ತು ಅವರ ಕಷ್ಟ ಸುಖಗಳ ಪ್ರತಿಯೊಂದಕ್ಕೂ ದೇವರೊಟ್ಟಿಗೆ ಮಧ್ಯಸ್ಥಿಕೆ ಮಾಡುವಂಥವನು ಕೂಡ ಯಾಜಕನೇ ಆಗಿರ್ತಾನೆ. ಅಂತ ಸಂದರ್ಭದಲ್ಲಿ ಪ್ರಿಯರೇ, ಅಲ್ಲಿ ನಾವು ನೋಡುತ್ತೇವೆ, ಆ ಶುದ್ಧವಾಗುವ ದಿನದಲ್ಲಿ ನಾವು ನೋಡ್ತೇವೆ, ಯಾಜಕ ಕಾಂಡ ನಾವು ನೋಡುವಾಗ 14ನೇ ಅಧ್ಯಾಯ 2-4 ವಚನಗಳಲ್ಲಿ ನೋಡುವಾಗ, ಯಾಜಕಾಂಡ 14ನೇ ಅಧ್ಯಾಯ 2-4 ವಚನಗಳಲ್ಲಿ ನಾವು ನೋಡ್ತೀವಿ. ಇಲ್ಲಿ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದ್ರೆ, ಕುಷ್ಠರೋಗಿ ಶುದ್ಧನಾಗುವ ದಿನದಲ್ಲಿ ಅವನ ವಿಷಯವಾಗಿ ನಡೆಸಬೇಕಾದ ಕ್ರಮ ಹೇಗೆಂದರೆ, ಅವನನ್ನು ಯಾಜಕನಿಗೆ ತೋರಿಸಬೇಕು. ಯಾಜಕನು ಪಾಳೆಯದ ಹೊರಗೆ ಹೋಗಿ ಅವನನ್ನು ನೋಡಬೇಕು. ಆಗ ಅವನಲ್ಲಿದ್ದ ಕುಷ್ಠವು ವಾಸಿಯಾಯಿತೆಂದು ಕಂಡರೆ ಶುದ್ಧ ಮಾಡಿಸಿಕೊಳ್ಳುವನು
ಮಾಡಿಸುವನಿಗೋಸ್ಕರ ಸಜೀವವಾದ 2 ಶುದ್ಧ ಅಕ್ಕಿಗಳನ್ನು, ದೇವದಾರಿನ ಕಟ್ಟಿಗೆಯನ್ನು, ರಕ್ತವರ್ಣದ ದೇವದಾರು ಹಿಸ್ಸೋಪು ಗಿಡದ ಬರಲನ್ನು ತೆಗೆದುಕೊಂಡು ಯಾಜಕನು ಆಜ್ಞಾಪಿಸಬೇಕು, ಏನು ತರಬೇಕೆಂದು. ಇವೆಲ್ಲ ಕೆಲವು ನಿಯಮಗಳಿದೆ. ಒಬ್ಬ ಕುಷ್ಠರೋಗಿ ಸ್ವಸ್ಥನಾಗಬೇಕಂದ್ರೆ ಅಲ್ಲೇನು ಮಾಡಬೇಕಾಗಿತ್ತಂದ್ರೆ ಕೆಲವು ಪಕ್ಷಿಗಳನ್ನು ತರಬೇಕಾಗಿತ್ತು. ಯಾವುದು ಇಲ್ಲಿ ನಾವು ನೋಡ್ತೇವೆ. ಪಕ್ಷಿಗಳು ಯಾವುವು ಅಂದ್ರೆ ಶುದ್ಧ ಪಕ್ಷಿಗಳನ್ನು, ದೇವದಾರ ಕಟ್ಟಿಗೆಯನ್ನು, ರಕ್ತವರ್ಣದಾರದ ಹಿಸ್ಸೋಪ್ ಗಿಡದ ಬರಲನ್ನು ತರಬೇಕೆಂದು ಆಜ್ಞಾಪಿಸು. ಬೇರೆ ಅಲ್ಲಿ ಏನಾಗುತ್ತಂದ್ರೆ ಒಂದು ಕೆಲವು ಶುದ್ಧವಾದ ಪಕ್ಷಿಗಳನ್ನು ತರುವಾಗ ಆ ಪಕ್ಷಿಗಳನ್ನ ಯಜ್ಞ ಹೋಮ ಮಾಡಬೇಕಾಗಿತ್ತು. ಆ ಹೋಮ ಮಾಡುವಂತ ಸಂದರ್ಭದಲ್ಲಿ ಮತ್ತು ಅಲ್ಲಿ ಆ ಪಕ್ಷಿಗಳನ್ನ ಅದು ಒಂದು ದೇವರ ಆಜ್ಞಾನುಸಾರವಾಗಿ ಹೋಮ ಮಾಡಿ ಅದರ ರಕ್ತ ತೆಗೆದುಕೊಂಡು 7 ಸಾರಿ ಆ ಶುದ್ಧಿಯು ಆಗುವನ ಮೈ ಮೇಲೆ ಚಿಮುಕಿಸಬೇಕಾಗಿತ್ತು. ಚಿಮುಕಿಸಿ ನೀವು ಮನೆಯಲ್ಲೇ ಓದ್ಕೊಂಡ್ರೆ 14ನೇ ಅಧ್ಯಾಯ 1ರಿಂದ ಕೊನೆಯ ವಚನ ತನಕ ನೀವು ಓದುವಾಗ ಅನೇಕ ವಿಚಾರಗಳು ಅಲ್ಲಿ ನಮ್ಗೆ ತಿಳಿಯಲ್ಪಡಿಸಿದೆ. ಸಮಯ ಅಭಾವದಿಂದ ಅದನ್ನ ನೀವೇ ಮನೆಯಲ್ಲಿ ಓದ್ಕೊಂಡು ಅರ್ಥ ಮಾಡ್ಕೊಳ್ರಿ. ಈ ರೀತಿ ಶುದ್ಧಾಚಾರ ಮಾಡ್ಕೊಳ್ಳುವ ಬೇಕಾದ್ರೆ ಅಲ್ಲಿ ಇನ್ನೂ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 4ನೇ ವಚನದಲ್ಲಿ ಏನ್ ಹೇಳುತ್ತೆ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಕೂಡ ಈ ಪದಗಳು ದೇವರು ಬರೆಸಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 4ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ಆಗ ಯೇಸು ಅವನಿಗೆ, ಯಾರಿಗೂ ಹೇಳಬೇಡ ನೋಡು, ಆದ್ರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಿರ್ಲಿ. ಅಂದ್ರೆ ಇಲ್ಲಿ ಒಬ್ಬ ಕುಷ್ಠರೋಗಿ ಯೇಸು ಸ್ವಾಮಿ ಇರುವಂತ ಸಂದರ್ಭದಲ್ಲಿ ಆತನ ಬಳಿಗೆ ಬರ್ತಾನೆ. ಆತನ ಬಳಿಗೆ ಬಂದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠ ವಾಸಿ ಆಯಿತು. ಆಗ ಯೇಸು ಅವನಿಗೆ, ಯಾರಿಗೂ ಹೇಳಬೇಡ ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ. ಏನು ಯೇಸು ಸ್ವಾಮಿಯಲ್ಲಿ ಅದ್ಭುತ ಮಾಡಿದ್ದಾನೆ. ಏನು ಅದ್ಭುತ? ಆ ಕುಷ್ಠರೋಗಿಯನ್ನ ತಕ್ಷಣ ಒಂದು ಮಾತು ಹೇಳಿದ ತಕ್ಷಣ ಅಲ್ಲಿ ಗುಣವಾಗಿದ್ದಾನೆ. ಸ್ವಾಮಿ ನಿನಗೆ ಮನಸ್ಸಿದ್ದರೆ ನಾನು ಶುದ್ಧ ಮಾಡಬಲ್ಲೆ. ಯಾವುದರಿಂದ? ಕುಷ್ಠರೋಗದಿಂದ. ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಅಂದ್ರೆ ಯೇಸು ಸ್ವಾಮಿ ಆ ಮಾತು ಹೇಳಿದ ತಕ್ಷಣ ಅವನ ಮೈಯಲ್ಲಿರೋ ಎಲ್ಲ ಕುಷ್ಠರೋಗ ಬಿಟ್ಟು ಹೋಗಿದೆ. ಆ ಬಿಟ್ಟು ಹೋಗಿದೆ ಅಂತೇಳಿ ಅವನು ನೇರವಾಗಿ ಮನೆಗೆ ಹೋಗಂಗಿಲ್ಲ. ಸ್ವಸ್ಥ ಆಗಿದೆ ಅಂತೇಳಿ ಅವನು ಮನೆಗೆ ಹೋಗಂಗಿಲ್ಲ. ಕಾರಣ ಅಲ್ಲಿ ಒಬ್ಬ ಯಾಚಕನಿದ್ದಾನೆ, ಅವನು ತೀರ್ಮಾನ ಮಾಡಬೇಕು. ಆ ಒಂದು ಏರಿಯಾದಲ್ಲಿ ಒಬ್ಬ ಯಾಜಕನಿದ್ದಾನೆ, ಆತನ ತೀರ್ಮಾನ ಮಾಡಬೇಕು. ಆತನ ಮೈ ತೋರಿಸ್ಬೇಕು. ಅವನು ಸಂಪೂರ್ಣ ಮೈಯೆಲ್ಲ ಚೆಕ್ ಮಾಡಬೇಕು. ಚೆಕ್ ಮಾಡಿ ಅವನಲ್ಲಿ ಕುಷ್ಠರೋಗದ ಯಾವ ಲಕ್ಷಣ ಕಾಣದಿರುವಾಗ ಅವನು ಪಾಸ್ ಮಾಡಬೇಕು. ನಿನ್ಗೆ ಎಲ್ಲ ವಾಸಿಯಾಗಿದೆ. ಮತ್ತೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಏನಂತ, ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು. ಅಂದ್ರೆ ಹಳ ಒಡಂಬಡಿಕೆಯಲ್ಲಿ ದೈವ ಸೇವಕನಾದ ಯಾಜಕನಾದಂತ ಮೋಶೆ ಒಂದು ನಿಯಮ ಇಟ್ಟಿರ್ತಾನೆ. ಒಂದು ರೋಗ ಬಂತು, ಅದು ಸ್ವಸ್ಥತೆ ಆಯಿತು, ಅದಕ್ಕೆ ಪ್ರಾಯಶ್ಚಿತ್ತ ಯಜ್ಞ, ದೋಷ ಪರಿಹಾರಕ ಯಜ್ಞ, ದ್ರವ್ಯಗಳನ್ನು ಏನು ದೇವರಿಗೆ ಸಮರ್ಪಿಸಬೇಕಾಗಿರುತ್ತದೆ. ದೇವರಿಗೆ ಸಮರ್ಪಿಸಬೇಕಾಗುತ್ತದೆ. ನಾವು ಇಲ್ಲಿ ನೋಡುವಾಗ ಈ ಒಂದು ಯಾಜಕಾಂಡ 14ನೇ ಅಧ್ಯಾಯದಲ್ಲಿ ನಾವು ಹಾಗೆಯೇ ಓದ್ಕೊಂಡು ಬರುವಾಗ ಇಲ್ಲಿ ಏನಾಗ್ತದೆ ಅಂದ್ರೆ, ನೋಡ್ರಿ ಆತನು ಎಷ್ಟು ವಿಧವಾದ ಇದು ತರಬೇಕಾದ 6ನೇ ವಚನದಿಂದ ನಾನು ಓದ್ತೀನಿ. ಏನಂದ್ರೆ, ದೇವದಾರ ಕಟ್ಟಿಗೆಯನ್ನು, ರಕ್ತವರ್ಣದ ದಾರವನ್ನು, ಹಿಸ್ಸೋಪ್ ಗಿಡದ ಬರಲನ್ನು ತೆಗೆದುಕೊಂಡು ಸೆಲೆ ನೀರಿನ ಮೇಲೆ ಒದಿಸಿದ ಆ ಮೊದಲನೇ ಪಕ್ಷಿ ರಕ್ತದಲ್ಲಿ ಅವನ್ನೆಲ್ಲ ಆ ಪಕ್ಷಿಯನ್ನು ಸಜೀವಾಗಿ ಅದ್ದಿ ಕುಷ್ಠರೋಗದ ವಿಷಯದಲ್ಲಿ ಶುದ್ಧಿ ಮಾಡಿಸಿಕೊಳ್ಳುವನ ಮೇಲೆ 7 ಸಾರಿ ಆ ರಕ್ತವನ್ನು ಚಿಮಿಸಿ ಅವನನ್ನು ಶುದ್ಧನೆಂದು ನಿರ್ಣಯಿಸಿ ಜೀವಳ ಪಕ್ಷಿಯನ್ನು ಅಡವಿಯ ಕಡೆಗೆ ಬಿಟ್ಟು ಬಿಡಬೇಕು. 2 ಪಕ್ಷಿಗಳಲ್ಲಿ
ಒಂದು ವಧಿಸಿ ಆ ರಕ್ತದಿಂದ ಅವನ್ನ ಶುದ್ಧೀಕರಿಸಬೇಕು. ಇನ್ನೊಂದು ಆ ರೋಗವನ್ನು ಅದರ ಮೇಲೆ ಹಾಕಿ ಅದನ್ನ ಲೋಕದೊಳಗೆ ಬಿಟ್ಟು ಬಿಡಬೇಕು ಎಂಬುದಾಗಿ, ಅಡವಿಗೆ ಬಿಟ್ಟು ಬಿಡಬೇಕಂದ್ರೆ ಶುದ್ಧಿ ಮಾಡಿಸಿಕೊಳ್ಳುವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸರ್ವಾಂಗ ಹೋಮ ಕ್ಷೌರ ಮಾಡಿಸಿಕೊಂಡು ಸ್ನಾನ ಮಾಡಿದ ಮೇಲೆ ಶುದ್ಧನಾಗುವ ತರುವಾಯ ಅವನು ಪಾಳೆಗಳಿಗೂ ಬರಬಹುದು. ಮತ್ತು ಬರಬದಲು ಏನ್ ಮಾಡಿ 7 ದಿನ ತನಕ ಡೇರೆಯವರೆಗೆ ಇರಬೇಕು. ಅಂದ್ರೆ ಗ್ರಾಮದಲ್ಲಿ ಬರಬಾರ್ದು. ಆ ಒಂದು ಏನು ಕುಷ್ಠರೋಗಕ್ಕೆ ಅವರು ಡೇರೆ ಹಾಕೊಂಡಿರ್ತಾರೆ ಅದನ್ನು ಬಿಟ್ಟು ಮತ್ತೆ ಸ್ವಲ್ಪ ಊರ ಹತ್ರ ಬಂದು ಇರಬೇಕು. 7ನೇ ದಿನದಲ್ಲಿ ತನ್ನ ತಲೆ ಕೂದಲು, ಗಡ್ಡ, ಹುಬ್ಬು, ಮೈ ಕೂದಲು ಇವುಗಳೆಲ್ಲ ಕ್ಷೌರ ಮಾಡಿಸ್ಕೊಂಡು ತನ್ನ ಬಟ್ಟೆ ಒಗೆದುಕೊಂಡು ಜಲಸ್ನಾನ ಮಾಡಿ ಆಗಿನಿಂದ ಶುದ್ಧನಾಗು. 8ನೇ ದಿನದಲ್ಲಿ ನೋಡ್ರಿ, 8ನೇ ದಿನದಲ್ಲಿ ಅವನು ಪೂರ್ಣಾಂಗವಾದ ಒಂದು ಟಗರನ್ನು 2 ಟಗರಗಳನ್ನು, ಪೂರ್ಣಾಂಗವಾದ ಒಂದು ವರ್ಷದ ಕುರಿಯನ್ನು, ನೈವೇದ್ಯಕ್ಕಾಗಿ ಎಣ್ಣೆ ಕಲಿಸಿದ 9 ಸೇರು ಗೋಧಿ ಹಿಟ್ಟನ್ನು, 1 ಸೇರು ಎಣ್ಣೆಯನ್ನು ತೆಗೆದುಕೊಂಡು ಬರಬೇಕು. ನೋಡ್ರಿ ಏನಂತ, 2 ಟಗರುಗಳನ್ನು, ಒಂದು ಪೂರ್ಣಾಂಗವಾದ ಕುರಿಯನ್ನು, ಅಷ್ಟೇ ಅಲ್ಲದೆ ಎಣ್ಣೆ ಕಲಸಿದ 9 ಸೇರು ಗೋಧಿ ಹಿಟ್ಟನ್ನು, 1 ಸೇರು ಎಣ್ಣೆಯನ್ನು ತೆಗೆದುಕೊಂಡು ಬರಬೇಕು. ಶುದ್ಧಿ ಮಾಡುವ ಯಾಜಕನು ಶುದ್ಧಿ ಮಾಡಿಸಿಕೊಳ್ಳುವನನ್ನು ಇವುಗಳೊಂದಿಗೆ ದೇವದರ್ಶನದ ಗುಡಾರದ ಬಾಗಿಲಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲಿಸಿ ಆ ಟಗರುಗಳಲ್ಲಿ ಒಂದನ್ನು ಆ ಸೇರು ಎಣ್ಣೆಯನ್ನು ಪ್ರಾಯಶ್ಚಿತ್ತವಾಗಿ ಸಮರ್ಪಿಸಬೇಕು. ಅವುಗಳನ್ನು ನೈವೇದ್ಯವಾಗಿ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸಬೇಕು. ದೋಷ ಪರಿಹಾರಕ ಯಜ್ಞ ಪಶುವನ್ನು, ಸರ್ವಾಂಗ ಹೋಮ ಪಶುವನ್ನು ವಧಿಸುವ ಸ್ಥಳದಲ್ಲಿ, ಅಂದರೆ ದೇವಸ್ಥಾನ ಪ್ರಾಕಾರದೊಳಗೆ ಆ ಟಗರು ವಧಿಸಲ್ಪಡಬೇಕು. ಯಾಕೆಂದರೆ ದೋಷ ಪರಿಹಾರಕ ಯಜ್ಞ ದ್ರವ್ಯದಂತೆಯೇ ಪ್ರಾಯಶ್ಚಿತ್ತ ಯಜ್ಞ ದ್ರವ್ಯವು ಯಾಜಕನ ಸಲ ಅದು ಮಹಾಪರಿಶುದ್ಧವಾದದ್ದು. ಪ್ರಿಯರೇ, ಈ ಒಂದು ಎಲ್ಲ ತಂದು ಕೊಟ್ಟು ಅವರು ದೋಷ ಪರಿಹಾರ ಮಾಡ್ಕೋಬೇಕು. ತಂದಂತ 2 ಟಗರುಗಳು ಅಥವಾ ಒಂದು ಕುರಿ ಅಥವಾ 9 ಸೇರು ಎಣ್ಣೆಯಿಂದ ಕಲಸಿದ ಹಿಟ್ಟು ಮತ್ತು ಸೇರು ಎಣ್ಣೆ, ಇದೆಲ್ಲ ಯಜ್ಞ ನೈವೇದ್ಯ ಮಾಡಿದ ನಂತರ ಆ ಒಂದು ವಸ್ತು ಏನು ಕುರಿ ಮಾಂಸ ಆಗ್ಲಿ, ಆ ಟಗರು ಮಾಂಸ ಆಗ್ಲಿ, ಆ ರೊಟ್ಟಿಗಳಾಗ್ಲಿ ಇದನ್ನು ತೆಗೆದುಕೊಳ್ಳಂಗಿಲ್ಲ. ಅದು ಪ್ರಾಯಶ್ಚಿತ್ತ ಯಜ್ಞ, ದೋಷ ಪರಿಹಾರಕ ಯಜ್ಞವಾಗಿ, ಪ್ರಾಯಶ್ಚಿತ್ತ ಯಜ್ಞ ಪರಿಹಾರವಾಗಿ ಅದು ಸೇವಕರಿಗೆ ಕೊಟ್ಟು ಬಿಡಬೇಕು. ಅದು ಸೇವಕರು ಉಪಯೋಗಿಸಬೇಕು. ಯಾಕೆಂದ್ರೆ ಅದು ಮಹಾಪರಿಶುದ್ಧವಾದದ್ದು. ಅದು ಒಬ್ಬ ವಿಶ್ವಾಸಿ ಆಗಲಿ ಮತ್ತು ಬೇರೆ ಜನರಾಗ್ಲಿ ಅದನ್ನು ಉಪಯೋಗಿಸಬಾರ್ದು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ. ಆದ್ರಿಂದ ನಾವು ಇನ್ನೂ ಒಂದು ವಚನ ನೋಡ್ಕೊಳ್ಳುವಾಗ ಇನ್ನೊಂದು ವಚನ ನೋಡ್ಕೊಳ್ಳೋಣ. ಎಹೆಜ್ಕೇಲ 44ನೇ ಅಧ್ಯಾಯದಲ್ಲಿ, ಎಹೆಜ್ಕೇಲ 44ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಇಲ್ಲಿ ಏನ್ ಹೇಳ್ತದೆ ಅಂದ್ರೆ 30ನೇ ವಚನದಲ್ಲಿ ನೋಡೋಣ. 29-30ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ಅವನು ಧಾನ್ಯ ನೈವೇದ್ಯವನ್ನು, ದೋಷ ಪರಿಹಾರಕ ಯಜ್ಞ ದ್ರವ್ಯವನ್ನು, ಪ್ರಾಯಶ್ಚಿತ್ತ ಯಜ್ಞ ದ್ರವ್ಯವನ್ನು ಅನುಭವಿಸಲಿ, ಕೇವಲ ಯೆಹೋವನದಾಗಿಯೇ ಇರಲೆಂದು ಇಸ್ರಾಯೇಲರು ಅರಿಕೆ ಮಾಡಿಕೊಡುವುದೆಲ್ಲವೂ ಅವರಿಗೆ ಸಲ್ಲಬೇಕು. ಅಂದ್ರೆ ದೇವರಿಗೆ ಅಂತ ತೀರ್ಮಾನ ಮಾಡಿ ದೇವರಿಗೆ ಏನನ್ನು ವಸ್ತು ಕೊಡ್ತಾರೋ ಪ್ರತಿಯೊಂದು ವಸ್ತು ಅಲ್ಲಿರುವಂತ ಸೇವಕರಿಗೆ ಸೇರ್ಬೇಕಾಗಿರೋದು. ಯಾಕೆಂದ್ರೆ ಅವ್ರಿಗೆ ಯಾವುದೇ ಆಸ್ತಿ ಇರೋದಿಲ್ಲ, ಯಾವುದೇ ಮತ್ತೊಂದು ಕೆಲಸಗಳಿರೋದಿಲ್ಲ. ಅವರು ದೇವರ ನೇಮಕವಾಗಿ ದೇವರ ಸೇವಕ್ಕಾಗಿ ನೇಮಿಸಲ್ಪಟ್ಟವರಾಗಿರೋದ್ರಿಂದ ಅವ್ರೇನಾಗಿದ್ದಾರೆ, ದೇವರ ಸೇವೆ ನಿಮಿತ್ತ ಏನು ಬರ್ತದೋ ಅದನ್ನೇ ತಿಂದು ಕುಡಿದು ದೇವರ ಪ್ರಾರ್ಥನೆಗಳಲ್ಲಿ ಪ್ರಜೆಗಳ ಒಂದು ಆರೋಗ್ಯಕ್ಕಾಗಿ, ಪ್ರಜೆಗಳ ಒಂದು ಆಶೀರ್ವಾದಕ್ಕಾಗಿ, ಪ್ರಜೆಗಳ ಎಲ್ಲಾ ಏಳಿಗೆಗಾಗಿ ಅವ್ರು ಯಾವಾಗಲೂ ದೇವರ ಮಂದಿರದಲ್ಲಿ ಕೂತು ಪ್ರಾರ್ಥನೆ ಮಾಡಿರ್ತಾ ಇರಬೇಕು. ಅವ್ರಿಗೆ ಬೇರೆ ಯಾವುದೇ ಒತ್ತಡ ಇರಬಾರ್ದು. ಒಂದು ಸೇವಕನ ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಇತ್ತು ಅಂದ್ಕೊಳ್ರಿ, ಏನೋ ಒಂದು ಕೊರತೆ ಇತ್ತು ಅಂದ್ಕೊಳ್ರಿ, ಆ ಸೇವಕನು ಹೋಗಿ ಆ ಕೊರತೆ ಇಟ್ಕೊಂಡು ಒಂದು ಕುಟುಂಬಕ್ಕೆ ಹೋಗುವಾಗ ಆ ಸೇವಕನ ಕೊರತೆ ಅವನು ಕಾಡುವಾಗ ಆ ಕುಟುಂಬದಲ್ಲಿ ಪರಿಪೂರ್ಣವಾಗಿ ಸಮಾಧಾನ ಪ್ರಾರ್ಥನೆ ಮಾಡಕ್ಕಾಗಲ್ಲ, ದೇವರ ವಾಕ್ಯ ಹಂಚುವುದಕ್ಕಾಗೋದಿಲ್ಲ. ಕಾರಣ ಏನಂದ್ರೆ ಅದನ್ಗೆ ಏನೋ ಒಂದು ಕೊರತೆ ಇರುತ್ತೆ, ಆ ಕೊರತೆ ಅದನ್ನು ಕಾಡಿಸ್ತಾ ಇರ್ತದೆ.
ಹಾಗಾಗಿ ಸೇವಕನು ಸಮೃದ್ಧಿಯಾಗಿರುವಾಗ ಸಮೃದ್ಧಿಯಾದ ಒಳ್ಳೆ ಮನಸ್ಸಿಂದ ನಿಮ್ಮ ಕುಟುಂಬಗಳಿಗೆ ಬಂದು ನಿಮ್ಮ ಅಗತ್ಯಗಳಿಗಾಗಿ ಆತನು ದೇವರ ಹತ್ರ ಮೊಣಕಾಲೂರಿ ಪ್ರಾರ್ಥಿಸಿ ಮತ್ತು ದೇವರ ವಾಕ್ಯದಿಂದ ನಿಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿ ದೇವರ ಆಶೀರ್ವಾದಗಳು ಆ ಮನೆಯಲ್ಲಿ ಬಿಡುಗಡೆ ಮಾಡಿ ಆ ಮನೆಯನ್ನ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿಕ್ಕೆ ಆ ಸೇವಕನಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆ ಮನಸ್ಸು ಉಂಟಾಗುತ್ತೆ. ಇಲ್ಲಾಂದ್ರೆ ಆ ಸೇವಕನ ಹೃದಯದಲ್ಲಿ ಆ ಸೇವಕನ ಜೀವಿತದಲ್ಲಿ ಎಷ್ಟೋ ಕುಟುಂಬದ ಪರವಾಗಿ ಸಮಸ್ಯೆಗಳಿರುವಾಗ ಅವನು ಇತರರಿಗಾಗಿ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಕಷ್ಟವಾಗುತ್ತೆ. ಆದ್ರಿಂದ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದೇನೆ, ಮೋಶೆ ನೇಮಿಸಿದ ಕಾಣಿಕೆಯನ್ನು ಅಲ್ಲಿ ಕೊಡು. ಆ ಮೋಶೆ ನೇಮಿಸಿದ ಕಾಣಿಕೆ ಎಷ್ಟು ವಿಧಗಳಲ್ಲಿ ಇರ್ತದೆ ಅಂದ್ರೆ ನಾವು ನೋಡುತ್ತೇವೆ. ಮೊದಲನೇದಾಗಿ 30ನೇ ವಚನದಲ್ಲಿ ನಾವು ನೋಡುತ್ತೇವೆ, ಎಲ್ಲಾ ಪ್ರಥಮ ಫಲಗಳಲ್ಲಿ ಉತ್ಕೃಷ್ಟವಾದದ್ದು ನೀವು ನನಗೆ ಪ್ರತ್ಯೇಕಿಸಿ. ಅಂದ್ರೆ ದೇವರು ಏನು ಬೆಳೆ ಆಗಲಿ, ಆ ಪಶು ಪ್ರಾಣಿಗಳಾಗ್ಲಿ, ನಿಮ್ಮ ಆದಾಯದಾಗ್ಲಿ, ಸಂಪಾದನೆ ಆಗಲಿ, ಬಿಸಿನೆಸ್ ಆಗಲಿ, ನಿಮಗೆ ಯಾವ್ಯಾವ ವಿಧದಲ್ಲಿ ದೇವರು ಆಶೀರ್ವಾದ ಮಾಡಿ ಸಮೃದ್ಧಿ ಉಂಟು ಮಾಡ್ತಾ ಇದ್ದಾನೋ ಎಲ್ಲದರಲ್ಲಿ ಪ್ರಥಮ ಫಲವಾದಂಥದ್ದು ಅಂದ್ರೆ ಆ 10ನೇ ಒಂದು ಭಾಗ ಏನು ಸಲ್ಲಿಸ್ಬೇಕಾದ್ರೆ ಅದು ಇಲ್ಲಿ ನಾವು ನೋಡ್ದು ಪ್ರಥಮ ಉತ್ಕೃಷ್ಟವಾದ ನಿನಗೆ ಪ್ರತ್ಯೇಕ ಸಮರ್ಥ ಎಲ್ಲಾ ಪದಾರ್ಥಗಳು ಅವರಿಗಾಗಬೇಕು. ಏನೇನು ಪದಾರ್ಥಗಳು? ನಾವು 29ನೇ ವಚನ ನೋಡುತ್ತೇವೆ, ಧಾನ್ಯ ನೈವೇದ್ಯವನ್ನು ಅಂದ್ರೆ ನೀವು ಬೆಳೆಯುವಂತ ಧಾನ್ಯಗಳು ಏನೇನಿದೆಯೋ ಅವೆಲ್ಲ ನೈವೇದ್ಯವಾಗಿ ಕೊಡಬೇಕು. ದೋಷ ಪರಿಹಾರಕ ಯಜ್ಞ ದ್ರವ್ಯವನ್ನು, ನಿನ್ನ ಪಾಪ ದೋಷಗಳು ಪರಿಹಾರ ಆಗುವುದಕ್ಕಾಗಿ ದೇವರು ನೇಮಿಸಿದಂತ ನಾವು ಆಗಲೇ ನೋಡಿದ್ವಲ್ಲ, ಆ ಟಗರುಗಳು ಮತ್ತು ಕುರಿ, ಎಣ್ಣೆ ಮತ್ತು ಗೋಧಿ ಹಿಟ್ಟು, ಇವೆಲ್ಲ ಇನ್ನು ಅನೇಕ ವಿಧಗಳಲ್ಲಿ ಅಲ್ಲಿ ನೀವು ಓದ್ಕೊಂಡ್ರೆ ಗೊತ್ತಾಗುತ್ತೆ. ಆ ದೋಷ ಪರಿಹಾರಕ ಯಜ್ಞ ದ್ರವ್ಯವನ್ನು, ಪ್ರಾಯಶ್ಚಿತ್ತ ಯಜ್ಞ ದ್ರವ್ಯವನ್ನು ಅಂದ್ರೆ ನೀನು ಏನೋ ಒಂದು ಮಾಡಬಾರ್ದು ಮಾಡಿರ್ತೀಯ, ಅದಕ್ಕೆ ಪ್ರಾಯಶ್ಚಿತ್ತ, ನೀನು ತಪ್ಪು ಒಪ್ಕೊಳ್ತಾ ಇದೆಯಾ, ಓಕೆ, ಅದಕ್ಕೆ ಪ್ರಾಯಶ್ಚಿತ್ತ ನೀನು ಕೊಡಬೇಕು, ಸಲ್ಲಿಸಬೇಕು. ಆ ಪ್ರಾಯಶ್ಚಿತ್ತ ಯಜ್ಞ ದ್ರವ್ಯವನ್ನು ಮತ್ತು ಇನ್ನೇನು ಹೇಳ್ತದೆ, ಕೇವಲ ಯೆಹೋವನವಾಗಿಯೇ ಇರಬೇಕು. ಇಸ್ರಾಯೇಲರು ಅರಿಕೆ ಮಾಡಿದ್ದೆಲ್ಲವೂ ಅವರಿಗೆ ಸಲ್ಲಬೇಕು. ನೀವು ಏನೇನು ಅರಿಕೆ ಮಾಡ್ಕೊಳ್ತೀರೋ ಅದೆಲ್ಲ ದೇವರಿಗೆ ಸಲ್ಲಬೇಕು. ದೇವ್ರು ಕೊಟ್ಟು ಬಿಡ್ಬೇಕು. ಅದು ಕೊಟ್ರೇನೆ ನಿಮ್ಗೆ ಆಶೀರ್ವಾದ, ಆ ಕೊಟ್ರೇನೆ ನಿಮ್ಗೆ ಅಭಿವೃದ್ಧಿ. ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಪ್ರಾರ್ಥನೆ ಮಾಡ್ತಾರೆ, ಒಪ್ಕೊಳ್ತಾರೆ, ಆದ್ರೆ ಕೊಡೋದಿಲ್ಲ. ಪ್ರಾರ್ಥನೆ ಮಾಡ್ತಾರೆ, ಒಪ್ಕೊಳ್ತಾರೆ, ಆದ್ರೆ ಕೊಡೋದಿಲ್ಲ. ಮತ್ತೆ ತಾವೇ ತಮ್ಮ ಬಾಯಿಂದ ನುಡಿದಂಥದ್ದು ಅವರು ಏನು ಅದು ಸಲ್ಲಿಸದೆ ಹೋಗುವಾಗ ಅವ್ರೇನಾಗ್ತಾ ಇದ್ದಾರೆ, ಶಾಪಕ್ಕೆ ಗುರಿ ಆಗ್ತಾ ಇದ್ದಾರೆ. ನೋಡ್ರಿ, ಪ್ರಸಂಗಿಯಲ್ಲೇ ನಾವು ನೋಡುತ್ತೇವೆ 5ನೇ ಅಧ್ಯಾಯ, ಪ್ರಸಂಗಿ 5ನೇ ಅಧ್ಯಾಯದಲ್ಲಿ ಏನ್ ಹೇಳುತ್ತಂದ್ರೆ ನಾವು ನೋಡುತ್ತೇವೆ 4ನೇ ವಚನದಲ್ಲಿ ಏನು, ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ. ಅನೇಕ ಸಾರಿ ಏನೋ ಒಂದು ಕಾರ್ಯ ಆಗ್ಬೇಕಾಗುತ್ತೆ, ಆ ಕಾರ್ಯ ಆಗುವಾಗ ಏನ್ ಹೇಳ್ತಾರೆ, ಹರಕೆ ಹೊತ್ಕೊಳ್ತಾರೆ. ದೇವರೇ, ನನಗಿಂತ ಕಾರ್ಯ ನಡೆದ್ರೆ ನಾನು ಇಂಥದ್ದು ನೀನು ಕೊಡ್ತೀನಿ, ನನಗಿಷ್ಟು ಈ ಕೆಲಸ ಆದ್ರೆ ಆ ಕೆಲಸದ ಪ್ರತಿಫಲ ನಾನು ಇಷ್ಟು ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತೇಳಿ ಹರಕೆ ಹೊತ್ಕೊಳ್ತಾರೆ. ಹರಕೆ ಹೊತ್ಕೊಂಡು ಆ ಕಾರ್ಯ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಮರ್ತೋಗ್ಬಿಡ್ತಾರೆ, ದಿನಗಳು ತಳ್ಳಿಬಿಡ್ತಾರೆ. ಆವಾಗ ಏನಾಗುತ್ತಂದ್ರೆ ಅದು ಶಾಪವಾಗಿ ಮಾರ್ಪಡ್ತದೆ. ಹರಕೆ ಹೊತ್ಕೊಂಡ್ಮೇಲೆ ಸಲ್ಲಿಸ್ಬೇಕಂತಲ್ಲಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅದನ್ನು ತೀರಿಸಲು ತಡ ಮಾಡಬೇಡ. ಏನು, ನೀನು ದೇವರಿಗೆ ಹರಕೆಯನ್ನು ಕಟ್ಟಿದ್ರೆ ಅದನ್ನು ತೀರಿಸಲು ತಡ ಮಾಡಬೇಡ. ಆತನು ಮೂಢರಿಗೆ ಒಲಿಯನು. ಅಂದ್ರೆ ಯಾರು ಹರಕೆ ಹೊತ್ಕೊಂಡು ಹರಕೆಯನ್ನು ತೀರಿಸ್ತಾ ಹೋಗ್ತಾರೋ ಅವರು ಮೂಢರು, ಅವ್ರು ಕೆಲ್ಸಕ್ಕೆ ಬಾರ್ದಂತವ್ರು, ಬುದ್ಧಿಹೀನರು, ಜ್ಞಾನಹೀನರು, ಅದಕ್ಕೆ ಒಟ್ಟಾಗಿ ಮೂಢರು ಅಂತ ಅಲ್ಲಿ ಬಲಪಡಿಸಿದೆ. ನಿನ್ನ ಹರಕೆಯನ್ನು ಒಪ್ಪಿಸು. ನೀನು ಅನಿಸಿಕೊಂಡು ತೀರಿಸದೇ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದೆ ಇರುವುದು ಜಾಸ್ತಿ ವಾಸಿ. ಅಂದ್ರೆ ನೀನು ಒಂದು ವೇಳೆ ಹರಕೆ ಮಾಡ್ಕೊಂಡು ಅದು ತೀರಿಸ್ಬಿಡ್ಬೇಕು. ಈಗ ನೀನು ತೀರ್ಸಕ್ಕಾಗಲ್ಲ, ನೀನು ಹರಕೆ ಮಾಡ್ಕೊಳ್ಬೇಡ. ದೇವರೇ, ನನ್ನ ಕಷ್ಟ ಇದೆ, ನನ್ನ ಸಮಸ್ಯೆಗಳಿದೆ, ಇದನ್ನು ಬಿಡಿಸುವಂತ ಪ್ರಾರ್ಥನೆ ಮಾಡು. ಖಂಡಿತ ಆತನು ಬಿಡಿಸ್ತಾನೆ. ನಿನ್ನ ಬಾಯೇ
ನಿನ್ನ ಬಾಯಿ ಉಚ್ಚರಿಸಿ ನೀನು ಅದನ್ನು ತೀರಿಸದೆ ಹೋದ್ರೆ ನೀನು ಶಾಪಕ್ಕೆ ಗುರಿ ಆಗ್ತೀಯಾ. ಇಲ್ಲಿ ಏನ್ ಹೇಳ್ತಾ ಇದೆ, ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ. ಇದು ಅಜಾಗ್ರತೆ ಆಯ್ತು ಎಂದು ದೂತನ ಮುಂದೆ ಹೇಳಬೇಡ. ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೈಗೆಲಸವನ್ನು ಏಕೆ ಹಾಳು ಮಾಡಬೇಕು. ಅಂದ್ರೆ ನೀನು ಆರೈಕೆ ತೀರಿಸದೆ ಹೋದ್ರೆ ಮತ್ತೆ ನೀನು ಏನೇ ಕೆಲಸಗಳು ಮಾಡಿದ್ರು ಅದು ದೇವರು ಭಂಗ ಮಾಡಿಸ್ತಾ ಇರ್ತಾನೆ. ಯಾಕಂದ್ರೆ ನೀನು ಕೊಟ್ಟು ಮಾತು ತಪ್ಪಿದ್ರಿಂದ ದೇವರು ತಪ್ಪ ಅದನ್ನ ಸುಮ್ಮನೆ ಬಿಡೋದಿಲ್ಲ. ದೇವರ ಮುಂದೆ ಯಥಾರ್ಥವಾಗಿರ್ಬೇಕು. ದೇವರು ಎರಡು ಮಾತನ್ನ ಅಲ್ಲಲ್ಲ, ದೇವ್ರ ಪಕ್ಷಪಾತಿ ಅಲ್ಲ. ದೇವ್ರನ್ನೆಲ್ಲರೂ ಒಂದೇ ರೀತಿ ಪ್ರೀತಿಸ್ತಾನೆ. ನೀನು ಪ್ರಾರ್ಥನೆ ಕೇಳಿ ನಿನ್ಗೆ ಉತ್ತರ ಕೊಟ್ಟು ನಿನ್ನ ಆಶೀರ್ವಾದ ಮಾಡಿದ ಮೇಲೆ ನಿನ್ನ ಆಶೀರ್ವಾದ ಅಂದ್ಕೊಂಡು ನೀನು ಹೇಳಿದ ನಿನ್ನ ಬಾಯಿ ನುಡಿದಂಥದ್ದನ್ನ ದೇವ್ರಿಗೆ ಕೊಡದೇ ಇದ್ರೆ ದೇವ್ರು ಕೋಪಗೊಳ್ತಾನೆ. ಖಂಡಿತ ದೇವರ ಕೋಪಗೊಳ್ತಾನೆ. ಆ ಕೊಟ್ಟಿದ್ದು ಹಿಂದಿಗೆ ತಗೊಳ್ಳಕ್ಕೆ ದೇವರಿಗೆ ಅಸಾಧ್ಯವೇನಿಲ್ಲ. ಇನ್ನೊಂದು ರೂಪದಲ್ಲಿ ಅದನ್ನ ಹೇಳ್ಕೊಳ್ತಾನೆ. ಆದ್ರಿಂದ ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ ಲೂಕನ ಬರೆದ ಸುವಾರ್ತೆಯಲ್ಲಿ ಏನಾಗ್ತದೆ, ಅವರು 15ನೇ ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 14ನೇ ವಚನದಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಆತನು ಅವರನ್ನು ನೋಡಿ ನೀವು ಹೋಗಿ ಯಾಜಕರ ಮೈ ತೋರಿಸಿಕೊಳ್ಳ್ರಿ ಎಂದು ಹೇಳಿದ್ರೆ ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಯಾರು? 10 ಮಂದಿ ಕುಷ್ಠರೋಗಿಗಳು ಹೋಗುತ್ತಿರುವಾಗಲೇ ಶುದ್ಧರಾಗ್ಬಿಟ್ಟಿದ್ದಾರೆ. ಶುದ್ಧರಾಗುವಾಗ ಅವ್ರೇನಾಗ್ತಾ ಇದೆ, ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳ ಹದ್ದ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಪ್ರಿಯ ನನ್ನ ಸಹೋದರ ಸಹೋದರರೇ, ನೋಡ್ರಿ, ಇಲ್ಲಿ 10 ಜನ ಬಂದಿದ್ದಾರೆ. 10 ಜನ ಯೇಸು ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿದ್ದಾರೆ, ಜೋರ ಕೂಗಿ ಕೇಳ್ಕೊಂಡಿದ್ದಾರೆ. 10 ಜನರಿಗೂ ವಾಗ್ದಾನ ಮಾಡಿದ್ದಾನೆ, ನೀವು ಹೋಗಿ ಯಾಜಕನಿಗೆ ಮೈ ತೋರಿಸ್ಕೊಳ್ರಿ, ನೀವು ಹೋಗಿ ಯಾಜಕನ ಮೈ ತೋರಿಸ್ಕೊಂಡ್ರು. 10 ಜನ ಹೋಗಿದ್ದಾರೆ. 10 ಜನ ಹೋಗ್ತಾರೋ ದಾರಿಯಲ್ಲಿ ಹೋಗ್ತಾನೆ 10 ಜನಕ್ಕೆ ಗುಣವಾಗ್ಬಿಟ್ಟಿದೆ. 10 ಜನಕ್ಕೆ ಗುಣವಾಗ್ಬಿಟ್ಟಾಗ 10 ಜನರಲ್ಲಿ ಒಬ್ಬನು ಮಾತ್ರ ವಾಪಸ್ ಬರ್ತಾ ಇದ್ದಾನೆ. ಇನ್ನು 9 ಜನ ಅವ್ರೇನಾಗಿದ್ದಾರೆ, ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ ದೇವರ ಸೇವಕರ ಹತ್ರ. ಏನಕ್ಕೆ? ಅಯ್ಯೋ ನಾನು ಚೆನ್ನಾಗಿ ಆಗ್ಬಿಟ್ಟಿದ್ದೀನಿ, ನಾನು ಪಾಸ್ ಮಾಡ್ಬಿಡು, ಅದೇನು ಇದೆಯೋ ಅದು ಸಲ್ಲಿಸ್ಬಿಡೋಣ. ಸಲ್ಲಿಸ್ತಾರೋ ಬಿಡ್ತಾರೋ ನೆಕ್ಸ್ಟ್ ಪ್ರಶ್ನೆ. ಆದ್ರೆ ನಾವು ಹೋಗಿ ಅದನ್ನ ತೋರಿಸ್ಕೊಂಡ್ ಬಿಡ್ಬೇಕು, ನಮ್ಮನ್ನ ಕ್ಲಿಯರ್ ಮಾಡ್ಕೊಂಡ್ ಬಿಡ್ಬೇಕು, ಬೇಗ ನಾವು ಮನೆಗೆ ಹೋಗ್ಬಿಡ್ಬೇಕು, ಬೇಗ ಕುಟುಂಬದಲ್ಲಿ ತನ್ನೊಟ್ಟಿಗೆ ಬಿಟ್ಟು ಬಂದವರೊಟ್ಟಿಗೆ ಜೊತೆ ಸೇರ್ಕೋಬೇಕು, ಸಂತೋಷ ಮಾಡಬೇಕು, ಮಜಾ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ರೆ 9 ಜನ ಓಡೋಗ್ತಾ ಇದ್ದಾರೆ ಯಾಚಕನ ಮೈ ತೋರಿಸ್ಕೊಳ್ಳೋಕೆ. ಆದ್ರೆ ಆ 10 ಜನರಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಹೋಗ್ತಾ ನೋಡ್ಕೊಳ್ತಾನೆ, ಸ್ವಸ್ಥವಾಗಿದ್ದಾನೆ. ಆತನ ಯಾಜಕನ ಹತ್ರ ಹೋಗ್ಲಿಲ್ಲ, ಆ ಯಾಜಕನ ನೇಮಿಸುವಂತ ಕಾಣಿಕೆ ಕೊಡ್ಲಿಕ್ಕೆ ಸಿದ್ಧನಾಗ್ಲಿಲ್ಲ. ಆತನೇನಾಗ್ತಾ ಇದ್ದಾನೆ, ಮತ್ತೆ ವಾಗ್ದಾನ ಮಾಡಿದ ಆತನು ಯಾರು? ಯೇಸು ಕ್ರಿಸ್ತನು. ಕಷ್ಟ ಕಾಲದಲ್ಲಿ ಮರೆ ಇಟ್ಟಾಗ ಆ ಮರೆ ಇಟ್ಟಂತ ಆ ಪ್ರಾರ್ಥನೆ ಕೇಳಿ ಅವನು ಬಿಡಿಸುವಾಗ ಆತನಿಗೆ ಆತನ ಉಪಕಾರ ಸ್ತುತಿ ಮಾಡೋದಕ್ಕಾಗಿ ಆ ಯೇಸು ಕ್ರಿಸ್ತನು ಏನೋ ಯಾಜಕರ ಮೈ ತೋರಿಸ್ಕೊಳ್ಳ ಅಂತ ಹೇಳಿದ್ದಾನಲ್ಲ, ಆ ಮಾತಿನ ಮುಖಾಂತರ ಇವನು ಗುಣವಾಗಿದ್ದಾನೆ. ಆ ಮಾತಿನ ಮುಖಾಂತರ ಇವನು ಗುಣವಾಗಿರೋದ್ರಿಂದ ಪ್ರಿಯರೇ ಏನಾಗ್ತಾ ಇದೆ, ಆತ ಮತ್ತೆ ಆತನಿಗೆ ತನ್ನ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ, ಆತನ ಘನಪಡಿಸುವುದಕ್ಕಾಗಿ, ಆತನ ನಾಮವನ್ನು ಹೆಚ್ಚಿಸುವುದಕ್ಕಾಗಿ ಏನಾಗಿದ್ದಾನೆ, ಅಲ್ಲಿ ವಾಪಸ್ ಆಗ್ತಾ ಇದ್ದಾನೆ. ಪ್ರಿಯಲ್ಲ, ವಾಪಸ್ ಆಗಿ ಅವನು ಹೇಳ್ತಾ ಇದ್ದಾನೆ, ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅವರಲ್ಲಿ ಒಬ್ಬನು ತನಗೆ ಗುಣವಾದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳ ಅಡ್ಡ ಬಿದ್ದು ಏನ್ ಮಾಡ್ತಾ ಇದ್ದಾನೆ, ಯೇಸು ಪಾದಗಳಿಗೆ ಅಡ್ಡ ಬಿದ್ದ ಸಾಷ್ಟಾಂಗ ಭೂಮಿ ಮೇಲೆ ಶರಣ ಬಿದ್ದನ್ರಿ. ಶರಣ ಬಿದ್ದು ಆತನೇನ್ ಮಾಡ್ತಾ ಇದ್ದಾನೆ, ಆತನಿಗೆ ಉಪಕಾರಿ ಸ್ತುತಿ ಮಾಡಿದನು. ಅಂದ್ರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಯೇಸು ಸ್ವಾಮಿಗೆ ಅಸಾಧ್ಯವಾದ ಈ ಭೂ ಪ್ರಪಂಚದಲ್ಲಿ ಯಾವುದಿಲ್ಲ. ಯೇಸು ಸ್ವಾಮಿಗ ಇಡೀ ಭೂಮಿಯನ್ನು ಸೃಷ್ಟಿ ಮಾಡಿ ನಿನಗೂ ನನಗೋಸ್ಕರ ಕೊಟ್ಟಿದ್ದಾನೆ. ನಮ್ಮೆಲ್ಲರೂ ಪರಲೋಕ ಸೇರಿಸುವುದಕ್ಕಾಗಿ ಮನುಷ್ಯ ಕುಮಾರನಾಗಿ ಲೋಕಕ್ಕೆ ಬಂದಿದ್ದಾನೆ. ನಿನಗೋಸ್ಕರ ನನಗೋಸ್ಕರ ರಕ್ತವನ್ನು ಸುರಿಸಲಿಕ್ಕೆ ಆತನ ಹಿಂತಿರುಗಲಿಲ್ಲ. ಆತನ ಪ್ರಾಣವನ್ನು ಆತನೇ ಆಗಿ ಕೊಟ್ಟನೆ ಹೊರತು ಯಾರು ಆತನ ಸಾಯಿಸಲಿಲ್ಲ.
ಆತನಾಗಿ ಆತನೇ ಕೊಟ್ಟನು, ಸಮಾಧಿಯಲ್ಲಿ ಇಡಲ್ಪಟ್ಟನು, 3 ದಿವಸ ತಾನಾಗಿ ತಾನೇ ಎದ್ದು ಬಂದನು. ಎಲ್ಲ ಅಧಿಕಾರ ಆತನಿಗಿದೆ. ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ಮನುಷ್ಯರಿಗೆ ಅಸಾಧ್ಯ, ದೇವರಿಗೆಲ್ಲ ಸಾಧ್ಯ. ಅದನ್ನ ಯಾರು? ಈ ಸಮಾರ್ಯದನಂದ್ರೆ ಲೋಕದಿಂದ ತಳ್ಳಲ್ಪಟ್ಟವರು, ಕೀಳು ವರ್ಗದವನು, ಕೀಳು ಜಾತಿಯವನು. ಆ ಕೀಳು ಜಾತಿಯವನು ಏನಾಗ್ತಾ ಇದೆ ಅಲ್ಲಿ? ಪ್ರಿಯ ನನ್ನ ಸಹೋದರ ಸಹೋದರಿ, ಅವನು ದೇವರು ಮಾಡಿದ ಉಪಕಾರಕ್ಕೆ ವಾಪಸ್ಸಾಗಿದ್ದಾನೆ. ಆತನು ಆ ಯಾಚಕನ ಹತ್ರ ಹೋಗ್ಲಿಲ್ಲ, ಅಲ್ಲಿ ಸಿಗ್ನೇಚರ್ ಪಾಸ್ ಮಾಡಿಸ್ಕೊಂಡು ಮನೆಗೆ ಓಡೋಗೋಣ ಅಂತೇಳಿ ಇಲ್ಲ. ದೇವರು ನೇಮಕ ಮಾಡಿದ ಏನು ಆ ಒಂದು ಟಗರುಗಳಾಗ್ಲಿ, ಆ ಒಂದು ದಶಮ ಏನು ಒಂದು ಕಾಣಿಕೆ ಆಗ್ಲಿ, ಕೃತಜ್ಞತೆ, ಪ್ರಾಯಶ್ಚಿತ್ತ ಯಜ್ಞ, ದೋಷ ಪರಿಹಾರಕ ಯಜ್ಞ, ಕಾಣಿಕೆಗಳಾಗ್ಲಿ ಅಲ್ಲಿ ಕೊಟ್ಟುಬಿಟ್ಟು ಹೋಗಿ ಮನ ಸೇರ್ಕೊಳ್ಳೋಣ ಅಂತ ಹೇಳಲಿಲ್ಲ. ಅವನೇನ್ ಮಾಡ್ತಾ ಇದ್ದಾನೆ? ದೇವರಿಗೆ ಉಪಕಾರ ಸ್ತುತಿ ಮಾಡುವುದಕ್ಕಾಗಿ ಹಿಂತಿರುಗಿ ಬಂದು ಆತನಿಗೆ ಪಾದಗಳಿಗೆ ಅಡ್ಡ ಬಿದ್ದಿದ್ದಾನೆ. ಅಪ್ಪ, ನೀನು ಎಷ್ಟು ಒಳ್ಳೆಯವನು ಸ್ವಾಮಿ, ನೀನೆಷ್ಟು ಒಳ್ಳೆಯವನು ಸ್ವಾಮಿ, ಅಪ್ಪ ನೀನು ಎಷ್ಟು ಒಳ್ಳೆಯವನು ಎಂಬುದಾಗಿ ಆತನೇನ್ ಮಾಡ್ತಾ ಇದ್ದಾನೆ ಪ್ರೇರೆ? ನಾವು ನೋಡ್ತೀವಿ ಒಂದು ಕನ್ನಡ ಹಾಡಲ್ಲಿ ರೀಸೆಂಟ್ ಆಗಿ ಬಿಟ್ಟಿರುವಂತ ಒಬ್ಬ ವ್ಯಕ್ತಿ ಬಹಳ ಸ್ಪಷ್ಟವಾಗಿ ಅದು ಬರ್ದಿದ್ದಾನೆ ನೋಡ್ರಿ. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದೆ ಅಂದ್ರೆ, ಅದು ನಿನ್ನ ಆಜ್ಞೆ ಇಲ್ಲದೆ ಏನಾಗದೆಂದಿಗೂ ನಿನ್ನ ಬೇಲಿ ದಾಟಲು ವೈರಿಗೆ ಸಾಧ್ಯವೋ, ನಿನ್ನಾಜ್ಞೆ ಇಲ್ಲದೆ ಏನಾಗದೆಂದಿಗೂ ನಿನ್ನ ಬೇಲೆ ಮೀರಲು ವೈರಿಗೆ ಸಾಧ್ಯವೋ. ಓ ದೇವ, ನೀವೇ ನಮ್ಮನ ನೀಡಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಓ ದೇವ, ನೀವೇ ನಮ್ಮನ ನೀಡಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವು. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವು. ಹೌದ್ರಿ, ಯೇಸುವಿಗೆ ಎಲ್ಲ ಸಾಧ್ಯ, ಯೇಸುವಿಗೆ ಎಲ್ಲ ಸಾಧ್ಯ. ಯೇಸುವಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ರೀ. ಹಾಗಾಗಿ ಆತನೇನ್ ಮಾಡ್ತಾ ಇದ್ದಾನೆ? ಆ ಸಮಾರ್ಯದವನು, ತಳ್ಳಲ್ಪಟ್ಟಂತವನು ಏನ್ ಮಾಡ್ತಾ ಇದ್ದಾನೆ? ಬಂದು ಆತನಿಗೆ ಶರಣು ಬೇಡ್ತಾ ಇದ್ದಾನೆ. ಅಡ್ಡ ಬಿದ್ದು ಆತನು ಮಾಡಿದ ಉಪಕಾರಿಗೆ ಆತನಿಗೆ ಉಪಕಾರ ಸ್ತುತಿ ಸಲ್ಲಿಸಿ ಆತನಿಗೆ ಶರಣರಾಗ್ತಾ ಇದ್ದಾನೆ. ಹಾಗಾಗಿ ಆ ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ ದೇವರು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವೆಂದು ಹೇಳಿ, ಏನು ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಅಂದ್ರೆ ಈ ನೀನು ನಾನು ನಾವೆಲ್ಲರೂ ಅನ್ಯ ದೇಶದವರು. ಯೇಸು ಕ್ರಿಸ್ತನ ಮುಖಾಂತರ ಅಬ್ರಾಹಮನ ವಾರಸತ್ವ ಪಡ್ಕೊಂಡಿದ್ದೀವಿ. ಯೇಸು ಕ್ರಿಸ್ತನ ರಕ್ತದ ಕ್ರಯದ ಮುಖಾಂತರ ನಾವು ದೇವರಿಗೆ ವಾರಸತ್ವ ಪಡ್ಕೊಂಡಿದ್ದೀವಿ ಹೊರತು ನಾವೆಲ್ಲರೂ ಅನ್ಯರು, ದೂಷಿಸಲ್ಪಟ್ಟವರು. ಆ 9 ಜನ ಯಾರಂದ್ರೆ ಆ ದೇವರು ಆರಿಸಿಕೊಂಡಂತ ಜನಾಂಗ, ಯಹೂದಿ ಜನಾಂಗ ಆಗಿರ್ತಾರೆ, ಮೇಲ್ಗದ ವರ್ಗದವರಾಗಿರ್ತಾರೆ. ಆದರೆ ಅವ್ರು ಯಾರು ದೇವರು ಮಾಡಿದ ಉಪಕಾರವನ್ನ ಸ್ಮರಿಸಲಿಲ್ಲ, ಮತ್ತೆ ದೇವರಿಗೆ ಉಪಕಾರ ಸ್ತುತಿ ಸಲ್ಲಿಸಲಿಲ್ಲ. ಅವರು ತಮ್ಮ ಮನೆಗಳಿಗೆ ಓಡುವುದಕ್ಕೆ ಪ್ರಯತ್ನ ಮಾಡಿದ್ರೆ ಹೊರತು ದೇವರು ಮಾಡಿದ ಉಪಕಾರವನ್ನ ಸ್ತುತಿಸಲಿಲ್ಲ. ನೋಡ್ರಿ, ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಪ್ರಿಯ ನನ್ನ ಸಹೋದರರೇ? ಅಲ್ಲಿ ಯೇಸು ಕ್ರಿಸ್ತನು ಮಿಕ್ಕ 9 ಜನ ಎಲ್ಲಿ? ಮಿಕ್ಕ 9 ಜನ ಎಲ್ಲಿ ಅಂದ್ರೆ 9 ಜನ ದೇವರು ಮಾಡಿದ ಉಪಕಾರಿಗೆ ಕೃತಜ್ಞತೆ ಸಲ್ಲಿಸಲಿಲ್ಲರೆ ಈ ಪ್ರಪಂಚ ಆಗ್ತಾ ಇದ್ರೆ, ಇನ್ನು ಈ ಪ್ರಪಂಚ ಇನ್ನು ಬಡತನದಲ್ಲಿ ಇದೆ, ಇನ್ನು ದರಿದ್ರತೆಯಲ್ಲಿದೆ, ಇನ್ನು ಸಾಲಗಳಲ್ಲಿದೆ, ಇನ್ನು ನಾನಾ ರೀತಿ ಕಷ್ಟಗಳಲ್ಲಿ ಸಂಕಟಗಳಲ್ಲಿ ಯಾಕೆ ಇದೆ ಅಂದರೆ ದೇವರು ಮಾಡಿದ ಉಪಕಾರವನ್ನು ಸ್ಮರಿಸ್ತಾ ಇಲ್ಲ. ದೇವರು ಮಾಡಿರೋ ಒಂದು ಉಪಕಾರವನ್ನ ಸ್ಮರಿಸ್ತಾ ಇಲ್ಲ. ದೇವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇಲ್ಲ. ಇವತ್ತು ನೀನು ಬೆಳಗ್ಗೆ ಎದ್ದಿದ್ದಿ ಅಂದ್ರೆ ದೇವರು ನಿನ್ನ ಮೇಲೆ ಇಟ್ಟಿರುವಂತ ಪ್ರೀತಿ, ದೇವರು ನಿನ್ನ ಮೇಲೆ ಇಟ್ಟಿರುವಂತ ತನ್ನ ದಯೆ, ಕೃಪೆ. ಎಷ್ಟೋ ಜನರು
ರಾತ್ರಿ ಮಲಗಿದವರು ಆರಾಮಾಗಿ ಒಳ್ಳೆ ಊಟ ಉಪಚಾರ ತಿಂದು ಸುಖದಿಂದ ಸಮಾಧಿಯಿಂದ ಮಲಗಿರೋರು ಬೆಳಗ್ಗೆ ಏಳೋಷ್ಟರಲ್ಲಿ ಅನೇಕರು ಮರಣ ಹೊಂದಿದ್ದಾರೆ. ಅನೇಕರು ನಾನಾ ರೀತಿಯ ರೋಗಗಳಲ್ಲಿ ಬಾಧೆ ಪಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಆ ಕಾನ್ಫರೆನ್ಸ್ ಕಾಲ್ ಮುಖಾಂತರ ಮಾತನಾಡುವಾಗ ಆಸ್ಪತ್ರೆಯಲ್ಲಿ ಇರುವಂತ ನಮ್ಮ ವಿಶ್ವಾಸಿಯೊಬ್ಬರು ಅವರ ಲೈನಲ್ಲಿದ್ದು ಪ್ರಾರ್ಥಿಸುವಾಗ ಅವ್ರು ಹೇಳ್ತಾ ಇದ್ದಾರೆ, ಅಯ್ಯ ನನಗೋಸ್ಕರ ಪ್ರಾರ್ಥನೆ ಮಾಡುವಾಗ ಪಕ್ಕದಲ್ಲಿ ಚೀರಾಟ, ಅಯ್ಯೋ ಅಮ್ಮ ಹಾಗೆ ಈಗ ಓಡಾಡ್ತಾ ಇದ್ದಾರೆ, ಯಾವ್ದು ಹಸುಗೊಂಡು ಅಂತ ಕೇಳುವಾಗ ಆತನ ಹೇಳ್ತಾರೆ, ಅಯ್ಯ ನನ್ನ ಪಕ್ಕದಲ್ಲಿ ಒಬ್ಬರಿದ್ದಾರೆ, ಅವ್ರು ನೋವು ತಟ್ಕೊಳ್ಳಾರ್ದೆ ಅವ್ರು ಭಯಂಕರವಾಗಿ ಯಾತನೆ ಪಡ್ತಾ ಇದ್ದಾರೆ. ಎಷ್ಟು 5 ಗಂಟೆ ರಾತ್ರಿ ಬೆಳಗಿನ ಜಾವ ಒಳ್ಳೆ ಸಮಾಧಾನ ನಿದ್ದೆ ಮಾಡುವಂತ ಸಂದರ್ಭದಲ್ಲಿ ಆತನ ಚೀರಾಡ್ತಾ ಇದ್ದಾನೆ. ಅಂದ್ರೆ ಈತನಾದ್ರೂ ಎಷ್ಟೋ ಸಮಾಧಾನವಾಗಿದ್ದಾನೆ. ನೋಡ್ರಿ, ದೇವ್ರ ಮಕ್ಕಳಿಗೂ ಈತರಿಗೂ ವ್ಯತ್ಯಾಸ. ಹಾಗಾಗಿ ಎಷ್ಟೋ ಜನರು ರಾತ್ರಿಯಲ್ಲೇ ಹಗಲೇ ಪ್ರಾಣಗಳು ಕಳ್ಕೊಳ್ತಾ ಇದ್ದಾರೆ. ಎಷ್ಟೋ ಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ, ಸಾಲಗಳು ಸಿಕ್ಕಾಕ್ತಾ ಇದ್ದಾರೆ, ಬಿಸ್ನೆಸ್ಗಳಲ್ಲಿ ಲಾಸ್ ಆಗೋಗ್ತಾ ಇದ್ದಾರೆ, ಅನೇಕ ಶ್ರಮೆಗಳಲ್ಲಿ ಬಿದ್ದೋಗ್ತಾ ಇದ್ದಾರೆ. ಆದರೆ ಕಾರಣ ಏನಂದ್ರೆ ದೇವರು ಮಾಡಿರೋ ಒಂದು ಉಪಕಾರ ಸ್ಮರಿಸ್ತಾ ಇಲ್ಲ. ದೇವರು ನಿನಗೆ ಇವತ್ತು ಆರೋಗ್ಯ ಕೊಟ್ಟಿದ್ದ ದೇವರಿಗೆ ನೀನು ಸ್ತೋತ್ರ ಹೇಳಬೇಕು, ದೇವ್ರಿಗೆ ಉಪಕಾರ ಸಲ್ಲಿಸಬೇಕು. ನೀನು ಆತನ ಆಸ್ತಿ ಕೇಳಲ್ಲ, ಅಂತಸ್ತು ಕೇಳಲ್ಲ, ನಿನ್ನ ಇನ್ನೊಂದು ಮತ್ತೊಂದು ಏನು ಕೇಳಲ್ಲ. ಒಂದು ಕೃತಜ್ಞತೆ. ಅಪ್ಪ ಬೆಳಿಗ್ಗೆ ಎದ್ದ ತಕ್ಷಣ ದೇವರೇ ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಆರೋಗ್ಯ ಕೊಟ್ಟಿದೆಯಪ್ಪ, ಮತ್ತೊಂದು ದಿನವನ್ನು ನನ್ನ ಜೀವ ಗ್ರಂಥದಲ್ಲಿ ಉಳಿಸಿದೆಯಪ್ಪ, ನಿನಗೆ ವಂದನೆ ಸ್ವಾಮಿ. ನೀನು ಮಾಡಿದ ಉಪಕಾರಕ್ಕೆ ನಿಂಗೆ ಕೃತಜ್ಞತೆ ಅಪ್ಪ. ಒಂದು ಕೃತಜ್ಞತೆ ಸಲ್ಲಿಸದೆ ಎಷ್ಟೋ ಜನರು ಬೆಳಿಗ್ಗೆ ಎದ್ದ ತಕ್ಷಣ ದೇವರು ನೆನೆಸ್ಕೊಳ್ಳೋದೇ ಇಲ್ಲ. ಹಾಗೆ ಏನ್ ಮಾಡ್ತಾ ಇದ್ದಾರೆ, ತಮ್ಮ ದಿನಚರಿಗಳಲ್ಲಿ ಹೋಗ್ತಾ ಇದ್ದಾರೆ, ತಮ್ಮ ಕೆಲಸ ಕಾರ್ಯಗಳಲ್ಲಿ, ತಮ್ಮ ಬಿಸ್ನೆಸ್ಗಳಲ್ಲಿ ಲಾಭ ಅಂತ ಅದೆಲ್ಲ ಎಷ್ಟು ಸಂಪಾದನೆ ಮಾಡಿದ್ರು ಈ ಲೋಕದಲ್ಲಿ ಬಿಟ್ಟು ಹೋಗ್ಬೇಕ್ರಿ. ಆದರೆ ದೇವರಿಗೆ ಏನ್ ಹೇಳ್ತಾ ಇದ್ದಾನೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ಬಿಡಿಸುವೆನು, ಆಗ ನನಗೆ ಉಪಕಾರ ಸ್ತುತಿ ಮಾಡುವಿರಿ, ನನ್ನನ್ನು ಕೊಂಡಾಡುವಿರಿ ಅಂತ ಹೇಳ್ತಾ ಇದ್ದಾನ್ರಿ. ನಿನಗೆ ಕಷ್ಟ ಬಂದಿದ್ಯಾ, ನಿನಗೆ ಸಮಸ್ಯೆಗಳಿದ್ಯಾ, ಸಾಲಗಾರನಾಗಿದ್ಯಾ, ಸಾಲದಲ್ಲಿ ಸಿಲುಕಾಕೊಂಡಿದ್ಯಾ, ದೇವ್ರಿಗೆ ಮೊರೆ ಇಡು. ಯಾರಿಗೋ ಹೋಗಿ ಕೇಳಬೇಡ, ಯಾರ ಹತ್ರ ಹೋಗಿ ನಿನ್ ಕಷ್ಟ ಹೇಳ್ಕೋಬೇಡ. ದೇವ್ರ ಮುಂದೆ ಹೇಳ್ಕೊ. 10 ಮಂದಿ ಎಲ್ಲಿಗೋದ್ರು, ದೇವ್ರ ಮುಂದೆ ಬಂದ್ರು. ಯೇಸುವಿನ ಮುಂದೆ ಬಂದು ಹೇಳುವಾಗ ಆತನೇನ್ ಮಾಡ್ದ, ಹೋಗಿ ಯಾಜಕರ ಮೈ ತೋರಿಸ್ಕೊಳ್ರಿ. ಅವ್ರ ದಾರಿಯಲ್ಲಿ ಹೋಗ್ತಿರ್ವಾಗಲೇ ಸ್ವಸ್ಥತೆ ಆಗ್ಬಿಟ್ರು. 10 ಜನ ಸ್ವಸ್ಥದಾದ್ರು, ವಾಪಸ್ ಬಂದಿದ್ದು ಒಬ್ಬನೇ. ದೇವರಿಗೆ ಕೃತಜ್ಞತೆ ಸಲ್ಲಿಸಿದ ಒಬ್ಬನೇ, 9 ಜನ ಬರ್ಲಿಲ್ರಿ. ಅದಕ್ಕೆ ಈ ಲೋಕ ಇನ್ನೂ ಇಷ್ಟು ಬಡತನದಲ್ಲಿ ಈ ಕಷ್ಟಗಳಲ್ಲಿ ಇರೋದು. ಅದು 10 ಜನ ಬಂದು ದೇವರಿಗೆ ಉಪಕಾರ ಮಾಡಿದ್ರೆ 10 ಜನರಿಗೂ ಆಶೀರ್ವಾದ ಬರ್ತಾ ಇತ್ತು, 10 ಜನರು ಚೆನ್ನಾಗಿರ್ತಾ ಇತ್ತು. ಅವಾಗ ದೇಶನೇ ಚೆನ್ನಾಗಿರ್ತಾ ಇತ್ತು, ದೇಶ ಎಲ್ಲ ಸಮಾಧಾನವಾಗಿ ಮುನ್ನಡೀತಾ ಇತ್ತು. ಆದ್ರೆ ಇಲ್ಲಿ ನಾವು ನೋಡ್ತೇವೆ ಏನಂತಾರೆ, ಹೇಳಿ ಅವನಿಗೆ ಹೋಗು, ಎದ್ದು ಹೋಗು, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಅಂದ್ರೆ ಆ ಸಮಾರ್ಯದನು ತಳ್ಳಲ್ಪಟ್ಟವನು, ಅಲ್ಲಿ ಕುಲಭೇದಗಳಿದೆ ನೋಡ್ರಿ. ಒಂದೇ ರೋಗ ಒಂದೇ ಸ್ಥಳದಲ್ಲಿದ್ದಾರೆ, ಆದರೆ ಅಲ್ಲಿ ಕೂಡ ಪಕ್ಷಪಾತ ಇದೆ. ಆ ಒಬ್ಬ ಸಮಾರ್ಯದವನಂತ ಮೆನ್ಷನ್ ಮಾಡಿದ್ದಾನೆ ಅಂದ್ರೆ ಅವನು ತಳ್ಳಲ್ಪಟ್ಟವನು, ತಿರಸ್ಕಲ್ಪಟ್ಟವನಾಗಿರ್ತಾನೆ. ಆದರೆ ಅವನೇನ್ ಮಾಡ್ತಾ ಇದ್ದಾನೆ, ದೇವರ ಬಳಿಗೆ ಬಂದು ಆತನ ಪಾದಕ್ಕೆ ಅಡ್ಡ ಬಿದ್ದು ಉಪಕಾರ ಸ್ತುತಿ ಮಾಡುವಾಗ ಆತನೇನ್ ಹೇಳ್ತಾ ಇದ್ದಾನೆ, ಎದ್ದು ಹೋಗು, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿದೆ. ಅಂದ್ರೆ ಅವನು ಶಾರೀರಿಕವಾಗಿ ಸ್ವಸ್ಥವಾಗಿದ್ದಾನೆ, ಆತ್ಮಿಕವಾಗಿ ಸ್ವಸ್ಥನಾಗಿದ್ದಾನೆ. ಅವನು ಪರಲೋಕಕ್ಕೆ ವಾರಸತ್ವ ಪಡ್ಕೊಂಡಿದ್ದಾನೆ. ಈ 9 ಜನ ಶಾರೀರಿಕವಾಗಿ ಸ್ವಸ್ಥವಾಗಿದ್ದಾರೆ, ಆತ್ಮಿಕವಾಗಿ ಅವರಿನ್ನೂ ಪಾಪ ತುಂಬಿಕೊಂಡಿದೆ. ಆತ್ಮಿಕವಾಗಿ ಅವರ ದೇಹವಲ್ಲ ಪಾಪದಿಂದ ಆ ವಿಷಯದ ಬೇರು ಅವರೆಲ್ಲ ಹಾಗೆ ಇದೆ. ಆದರೆ ಈ ವ್ಯಕ್ತಿ ಶಾರೀರಿಕವಾಗಿ ಸ್ವಸ್ಥನಾದನು, ಆತ್ಮಿಕವಾಗಿ ಸ್ವಸ್ಥನಾದನು. ದೇವರು ಮಾಡಿದ ಉಪಕಾರ ನೆನೆಸಿ ದೇವರೊಂದಿಗೆ ಆತನ ಒಡಂಬಡಿಕೆಯನ್ನು ಬೆಳೆಸ್ಕೊಂಡ್ರಿ. ಆತನ ಪ್ರಿಯ ನನ್ನ ಸಹೋದರ ಸಹೋದರಿ, ನಿನ್ ಕಷ್ಟ ಇದೆಯಾ, ನಿನ್ ಸಮಸ್ಯೆ ಇದೆಯಾ, ದೇವರ ಹತ್ರ ಪ್ರಾರ್ಥನೆ ಮಾಡಿ. ನಾನು ಒಂದೊಂದು ಸಾರಿ ಪದೇ ಒತ್ತಿ ಅದೇ ಮಾತುಗಳು ಹೇಳ್ತಾ ಇರ್ತೇನೆ. ಕಾರಣ ಏನಂದ್ರೆ 10 ಸಾರಿ ಹೇಳಿದಾಗ 1 ಸಾರಿ ಅದನ್ನು ನೀನು ಕಿವಿಗೊಟ್ಟು ಕೇಳಿ ಅದರ ಪ್ರಕಾರ ನೀನು ನಡ್ಕೋಬೇಕು.
ಅದರ ಪ್ರಕಾರ ದೇವರ ಹತ್ರ ಆಶೀರ್ವಾದ ಹೊಂದ್ಕೋಬೇಕು. ಹಾಗಾಗಿ ನನ್ನ ಜೀವಿತದಲ್ಲಿ ಕೂಡ ಎಷ್ಟೋ ಸಾರಿ ನಾನು ಹೇಳಿದ್ದೇನೆ ದೇವರ ಹತ್ರ ಹೇಳಿ 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 ಆ ಒಂದು ಉತ್ತರ ಪಡ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನಲ್ಲಿ ಆ ಒಂದು ಪರಿಪೂರ್ಣತೆ ಉಂಟಾಗಬೇಕು, ದೇವರೇನಂದಾಗ ಗ್ರಹಿಸ್ಕೋಬೇಕು, ಅದು ಆಳವಾಗಿ ಅನುಭವಿಸಬೇಕು. ಅನುಭವಿಸುವಾಗಲೇ ಆ ದೇವರಿಂದ ಉತ್ತರ ಸಿಗೋದು. ಸುಮ್ಮನೆ ಪ್ರಾರ್ಥನೆ ಮಾಡಿ ಸುಮ್ಮನೆ ದೇವರು ಕೇಳೋನಲ್ಲ. ನಿನ್ನ ಅಂತರಾತ್ಮವನ್ನು ಪರೀಕ್ಷಿಸ್ತಾನೆ. ನೀನು ಯಾವ ಹೃದಯದಿಂದ ದೇವರು ಪ್ರಾರ್ಥನೆ ಮಾಡ್ತೀಯ, ಎಂತ ಮನಸ್ಸಿಂದ ಆತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದೀಯಾ ಅನ್ನೋದನ್ನ ದೇವ್ರು ಗ್ರಹಿಸ್ತಾನ್ರಿ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರರೇ, ನಾವೇನು ಮಾಡ್ಬೇಕಂದ್ರೆ ದೇವರಿಗೆ ಇಷ್ಟವುಳ್ಳವರಾಗಿ ಒಂದು ಒಳ್ಳೆ ಮನಸ್ಸಿಂದ, ಒಳ್ಳೆ ಆಲೋಚನೆಯಿಂದ, ಒಳ್ಳೆ ತಲಾಂತದಿಂದ ದೇವರ ಮಾತುಗಳು ಕೇಳಿ ಕಷ್ಟ ಬಂದಾಗ ಆತನ ಮೊರೆ ಇಡುವಾಗ ಆತನ ಖಂಡಿತ ನಿನ್ನನ್ನು ಬಿಡಿಸ್ತಾನೆ. ನಿನ್ಗೆ ಎಂಥ ರೋಗವಾಗಿರಲಿ, ಎಂಥ ಶಾಪವಿರಲಿ, ಎಂಥ ಬಲಹೀನತೆ ಇರಲಿ, ಎಂಥ ಘೋರವಾದ ಕಷ್ಟಗಳು ನೀನು ಬಂದಿದ್ರು, ನೀನು ಕಷ್ಟ ಕಾಲದಲ್ಲಿ ನೀನು ಏನು ಮಾಡಬೇಕು? ದೇವರಿಗೆ ಮೊರೆ ಇಡಬೇಕು. ಉತ್ತರ ಸಿಗುವ ತನಕ ಮೊರೆ ಇಡಬೇಕು. ಅದೇ ಲೂಕನ ಬರೆದ ಸುವಾರ್ತೆ 18ನೇ 1ನೇ ವಚನ ಹೇಳ್ತದೆ, ಬೇಸರಗೊಳ್ಳದೆ ಮೊರೆ ಇಡ್ರಿ ಅಂತ. ಮತ್ತಾಯ 7:7 ಹೇಳ್ತದೆ, ಬೇಡಿಕೊಳ್ಳ್ರಿ ನಿಮ್ಗೆ ದೊರೆಯುವುದು ಅಂತ. ಹಾಗಾಗಿ ನೀವು ಬೇಡಿಕೊಳ್ಬೇಕು. ಯೋಹಾನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವೇನಾದ್ರೂ ಬೇಡಿಕೊಂಡ್ರೆ ಅದು ನಿಮ್ಗೆ ದೊರೆಯುತ್ತದೆ. ಅಂದ್ರೆ ಮೊದಲು ನೀವು ದೇವರಲ್ಲಿ ನೆಲೆಗೊಂಡಿರ್ಬೇಕು, ದೇವರ ವಾಕ್ಯಗಳು ನಿಮ್ಮ ಹೃದಯ ನೆಲೆಗೊಂಡಿರ್ಬೇಕು. ಆಗ ನೀನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆ ಉತ್ತರ ಸಿಗುತ್ತೆ. ಆದರೆ ಪ್ರಿಯ ನನ್ನ ಸಹೋದರ ಸಹೋದರಿ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ, ದೇವ್ರ ನಾಮ ಸ್ತೋತ್ರವಾಗಲಿ. ಎಲ್ಲ ಮಹಿಮೆ ದೇವರಿಗೆ ಸಲ್ಲಲಿ, ಎಲ್ಲ ಘನತೆ ದೇವರಿಗೆ ಸಲ್ಲಲಿ. ನಿನ್ನ ಕಷ್ಟ ಇದ್ದಾಗ ಆತನನ್ನು ಪ್ರಾರ್ಥಿಸು, ಆತನ ನೀನು ಬಿಡುಗಡೆ ಕೊಡ್ತಾನೆ. ಆ ಬಿಡುಗಡೆ ಕೊಟ್ಟಾಗ ನೀನು ಏನು ಆತನಿಗೆ ಉಪಕಾರ ಸಲ್ಲಿಸಬೇಕು ಅದು ಸಲ್ಲಿಸಿ ಆತನ ಮಗನಾಗಿ ಆತನ ಮಗಳಾಗಿ ನೀನು ಜೀವಿಸು. ದೇವರು ಎಲ್ಲ ರೀತಿಯಲ್ಲಿ ನೀನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಕರ್ತನೆ, ಈ ಒಂದು ಉಪವಾಸ ದಿನದಲ್ಲಿ ಅಪ್ಪ, ಈ ರೀತಿಯಾಗಿ ನಾವು ಮಧ್ಯಾಹ್ನ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ಸ್ವಾಮಿ, ನಿನ್ನ ವಾಕ್ಯದ ಮುಖಾಂತರ ಹೇಳುವಾಗ ಕಷ್ಟ ಕಾಲದಲ್ಲಿ ನನ್ನ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವೆಂಬುದಾಗಿ. ಹೌದು ಸ್ವಾಮಿ, ಯಾರ್ಯಾರು ಕಷ್ಟ ಕಾಲದಲ್ಲಿ ಇದ್ದಾರೋ ಸ್ವಾಮಿ, ಯಾರ್ಯಾರು ಕಷ್ಟದಲ್ಲಿ ಇದ್ದಾರೋ ಸ್ವಾಮಿ, ಏಸಯ್ಯ ಏಸಯ್ಯ ಏಸಯ್ಯ, ಅವ್ರು ನಿಮ್ಗೆ ಮೊರೆ ಇಡುವಾಗಪ್ಪ ಅವರೆಲ್ಲ ಕಷ್ಟಗಳನ್ನು ಬಿಡಿಸಪ್ಪ, ಸಮಸ್ಯೆಗಳನ್ನು ಬಿಡಿಸಪ್ಪ, ರೋಗಗಳನ್ನು ಬಿಡಿಸಪ್ಪ, ಸಾಲಗಳಿಂದ ಬಿಡಿಸಪ್ಪ, ಶ್ರಮೆಗಳನ್ನು ಬಿಡಿಸು, ಕಣ್ಣೀರು ದುಃಖಗಳಿಂದ ಬಿಡಿಸಪ್ಪ. ನೀನು ಬಿಡಿಸಲಿಕ್ಕೆ ಶಕ್ತನ ಸ್ವಾಮಿ ಅಪ್ಪ, ನೀನು ಬಿಡಿಸಲಿಕ್ಕೆ ಶಕ್ತನ ಸ್ವಾಮಿ. ಯೆಹೋವಾ ಶೆಲ್ಶಲಾಯಿ ಸರ್ವಶಕ್ತನ ದೇವರು ನೀನು ಆಗಿರುವುದರಿಂದಪ್ಪ, ಪ್ರತಿಯೊಬ್ಬರ ಸಮಸ್ಯೆಗಳಿಂದ ನೀನು ಬಿಡುಗಡೆ ಕೊಡು. ಈ ಪ್ರಾರ್ಥನೆ ಕೇಳಿ ಈ ಪ್ರಾರ್ಥನೆಯಲ್ಲಿ ಅಪ್ಪ ಆಲಿಸುವಂತ ಪ್ರತಿಯೊಂದು ಮಗನನ್ನಪ್ಪ ನೀನು ಬಿಡುಗಡೆ ಕೊಡು ಸ್ವಾಮಿ, ನೀನು ಬಿಡುಗಡೆ ಕೊಡು ಸ್ವಾಮಿ, ನೀನು ಬಿಡುಗಡೆ ಕೊಡು ಕರ್ತನೆ. ಏಸಯ್ಯ ಅದ್ಭುತ ಮಾಡುವಂತ ದೇವರು, ಎಲ್ಶಲಾಯ್ ದೇವರು ಸ್ವಾಮಿ, ಯೆಹೋವಾ ರೋಹ ಕುರುಬನಾಗಿ ಕಾಯುವಂತ ದೇವರು ಸ್ವಾಮಿ, ನೀನಾಗಿರುವುದರಿಂದ ಸ್ವಾಮಿ ಈ ಪ್ರಾರ್ಥನೆ ಕೇಳಿ ಪ್ರತಿಯೊಬ್ಬರ ಸಮಸ್ಯೆಗಳ, ರೋಗಗಳಿಂದ, ಕಷ್ಟಗಳಿಂದ, ಕಣ್ಣೀರಿಂದ ಬಿಡಿಸಿ ನೀನೇ ಕಾಪಾಡಬೇಕೆಂಬುದಾಗಿ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ. ಆಮೇನ್ ಆಮೇನ್ ಆಮೇನ್.